संयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोद्धरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। श्रीमोक्षमार्गस्य नेतारं भेत्तारं कर्मभूभृतां ज्ञातारं विश्वतत्त्वानां वन्दे तद्गुणलब्धये। ನಮ್ಮ ಸ್ವಾಧ್ಯಾಯದ ಕ್ರಮದಲ್ಲಿ ಇವತ್ತಿನಿಂದ ನಮ್ಮ ಚರ್ಚೆ ಮೋಕ್ಷಶಾಸ್ತ್ರ ಅಪರಿಣಾಮ ತತ್ವಾರ್ಥ ಸೂತ್ರದ ಆಧಾರದಿಂದ ಯಾವ ಸಪ್ತತತ್ವಗಳಿದೆ ಆ ಸಪ್ತತತ್ವಗಳ ಚರ್ಚೆಯನ್ನು ಮಾಡೋದಿದೆ. ಸಪ್ತತತ್ವಗಳ ಸ್ವರೂಪಾತ್ಮಕವಾದ ಚರ್ಚೆಯನ್ನು ಪ್ರಾರಂಭ ಮಾಡಬೇಕಾದರೆ ಯಾವ ಈ ಸಪ್ತತತ್ವಗಳ ಸ್ವರೂಪ ಇದೆ ಇದನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇವುಗಳ ಆಧಾರಭೂತವಾದಂತಹ ಯಾವ ಶಾಸ್ತ್ರ ಇದೆ, ಮೋಕ್ಷಶಾಸ್ತ್ರ ಇದೆ, ಈ ಮೋಕ್ಷಶಾಸ್ತ್ರದ ಆಧಾರದಿಂದ ನಾವು ಈ ಸಪ್ತತತ್ವಗಳನ್ನು ಚರ್ಚೆ ಮಾಡೋದಿದೆ. ಹಾಗಾಗಿ ತತ್ವಾರ್ಥ ಸೂತ್ರದ ಸಾಮಾನ್ಯ ಪರಿಚಯವನ್ನು ಮಾಡಿಕೊಂಡು ನಾವು ಸಪ್ತತತ್ವಗಳ ಚರ್ಚೆಯನ್ನು ಪ್ರಾರಂಭ ಮಾಡೋದಿದೆ. ಯಾವ ತತ್ವಾರ್ಥ ಸೂತ್ರ ಗ್ರಂಥ ಇದೆ ಮತ್ತು ಇದನ್ನು ರಚನೆ ಮಾಡಿರುವಂತಹ ಆಚಾರ್ಯ ಉಮಾಸ್ವಾಮಿ ಇವರ ಪರಿಚಯವನ್ನು ಸ್ವಲ್ಪ ನಾವು ತಿಳಿಯೋದಿದೆ. ನಿಜವಾಗ್ಲೂ ಉಮಾಸ್ವಾಮಿ ಅಥವಾ ಉಮಾಸ್ವಾತಿ ಎರಡು ಹೆಸರುಗಳು ಸಿಗುತ್ತೆ. ಈ ಉಮಾಸ್ವಾಮಿ ಆಚಾರ್ಯರು ಯಾರಿದ್ರು, ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿತ್ತು, ಇವರ ತಂದೆ ತಾಯಿ ಯಾರಿದ್ರು, ಎಲ್ಲಿ ಜನ್ಮ ಆಯಿತು, ಯಾವ ವಯಸ್ಸಿನಲ್ಲಿ ದೀಕ್ಷೆ ತಗೊಂಡ್ರು, ಯಾವುದಾದ್ರೂ ನಮಗೆ ಪರಿಚಯ ಇದೆಯೇನು, ನಮಗೆ ಗೊತ್ತಿದೆಯೇನು? ಹೇಳ್ತಾರೆ ಇದು ಯಾವುದು ಕೂಡ ಗೊತ್ತಿಲ್ಲ. ಉಮಾಸ್ವಾಮಿ ಆಚಾರ್ಯರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿತ್ತು, ಅವರ ತಂದೆ ತಾಯಿ ಯಾರಿದ್ರು, ಯಾವ ವಿಚಾರಗಳು ಗೊತ್ತಿಲ್ಲ. ಉಮಾಸ್ವಾಮಿ ಆಚಾರ್ಯರ ಯಾವ ತತ್ವಾರ್ಥ ಸೂತ್ರ ಗ್ರಂಥದಿಂದ ಸಮಸ್ತ ಜೈನ ಸಮಾಜ ಯಾವ ರೀತಿಯಾಗಿ ಪರಿಚಿತ ಇದೆ, ಎಷ್ಟು ಪ್ರಸಿದ್ಧ ಇದೆ, ಅವರ ಜೀವನ ಪರಿಚಯ ಅಷ್ಟೇ ಅಪ್ರಸಿದ್ಧ ಇದೆ. ಅವರ ಜೀವನದ ಪರಿಚಯದ ಬಗ್ಗೆ, ಅವರ ಜೀವನದ ಬಗ್ಗೆ ತುಂಬ ಕಡಿಮೆ ಪರಿಚಯ ಇದೆ. ಯಾಕಂದರೆ ಲೋಕದ ಪ್ರಸಿದ್ಧಿಯನ್ನು ಇಷ್ಟಪಡದೇ ಇರುವಂತಹ ಅಥವಾ ಲೋಕ ಪ್ರಸಿದ್ಧಿಯ ಆಸೆ ಇಲ್ಲದೆ ಇರುವಂತಹ ಯಾವ ದಿಗಂಬರ ಜೈನಾಚಾರ್ಯರಿದ್ದಾರೆ ಅವರು ಮಹತ್ ದೀರ್ಘಕಾಯ ಗ್ರಂಥಗಳನ್ನು ರಚನೆ ಮಾಡಿದರೂ ಕೂಡ ಎಲ್ಲಿಯೂ ತಮ್ಮ ಹೆಸರನ್ನು ಬರೆದಿಲ್ಲ. ಹಾಗಾಗಿ ಆಚಾರ್ಯರ ಯಾವುದೇ ಕೃತಿಗಳಲ್ಲಿ ನಮಗೆ ಅವರ ಯಾವ ಪರಿಚಯಗಳು ಕೂಡ ನಮಗೆ ಕಾಣಿಸೋದಿಲ್ಲ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೇವೆ, ಸ್ವಲ್ಪ ಏನೋ ಒಂದು ಪುಟ ಏನೋ ಬರೆದ್ರೆ ಅದ್ರ ಕೆಳಗಡೆ ನಾವು ನಮ್ಮ ಹೆಸರು ಹಾಕೊಂಡ್ಬಿಡ್ತೇವೆ. ಒಂದು ಪುಸ್ತಕ ಬರೆದ್ರೆ ಅದರ ಮೇಲೆ ಹೆಸರು ಹೋಯ್ತು, ಹೆಸರು ಜೊತೆಗೆ ನಮ್ಮ ಫೋಟೋಗಳು ಬೇರೆ ಹಾಕೊಂಡ್ಬಿಡ್ತೇವೆ. ಆದರೆ ದಿಗಂಬರ ಜೈನಾಚಾರ್ಯರ
ಅದ್ಭುತವಾದಂತಹ ಮಾನಸಿಕತೆ, ಅವರ ತತ್ವ ಪರಿಜ್ಞಾನ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಎಲ್ಲಿಯೂ ಯಾವುದೇ ರೀತಿಯಾಗಿ ತಮ್ಮ ಪರಿಚಯವನ್ನು ಬರೀಲೇ ಇಲ್ಲ. ನಂತರದ ಕವಿಗಳನ್ನು ನೋಡಬೇಕು, ಕವಿಗಳು ಕೂಡ ತಮ್ಮ ಪರಿಚಯವನ್ನು ಕೊಡ್ತಾರೆ. ಆದರೆ ಮೂಲ ಗ್ರಂಥಗಳನ್ನು ರಚನೆ ಮಾಡಿರುವಂತಹ ಯಾವ ದಿಗಂಬರ ಮುನಿಗಳಿದ್ದಾರೆ, ತಮ್ಮ ಬಗ್ಗೆ ಎಲ್ಲೂ ಏನೂ ಬರೀಲಿಲ್ಲ. ಅವರು ಯಾಕೆ ಬರೀಲಿಲ್ಲ? 2 ಕಾರಣಗಳಿದೆ. ಯಾವಾಗ ನಾವು ಪುಸ್ತಕದ ಮೇಲೆ ನಮ್ಮ ಹೆಸರನ್ನು ಬರಿತೇವೆ, ಆವಾಗ ನಾವು ಹೇಳ್ತೇವೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಇದು ಪ್ರಸಿದ್ಧಿಗೋಸ್ಕರ ಅಲ್ಲ, ಇದು ಅಥಾರಿಟಿಗೋಸ್ಕರ ಇದೆ. ಯಾವ ಅಧಿಕೃತ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ, ಅದಕ್ಕೆ ಅಧಿಕೃತವಾದ ವ್ಯಕ್ತಿತ್ವದ ಹೆಸರು ಅಲ್ಲಿ ಇರಬೇಕು, ಹಾಗಾಗಿ ಹೆಸರು ಕೊಡ್ತೇವೆ. ಆದರೆ ಆಚಾರ್ಯರ ಮುಂದೆ ಈ ಅಥಾರಿಟಿ ವಿಚಾರ ಕೂಡ ಇರಲಿಲ್ಲ. ಅಥಾರಿಟಿ ಬಗ್ಗೆ ಆಚಾರ್ಯರು ಯೋಚನೆ ಮಾಡೋದು ಬೇಕಾಗಿರಲಿಲ್ಲ. ಆಚಾರ್ಯರು ತಮ್ಮ ಹೆಸರನ್ನು ಮುಂದಿಟ್ಟು ಅಥಾರಿಟಿಯನ್ನು ಕೊಡೋದು ಬೇಕಾಗಿರಲಿಲ್ಲ ಅವರಿಗೆ. ಯಾಕೆ? ಕುಂದು ಸ್ವಾಮಿ ಏನು ಹೇಳ್ತಾರೆ? ಸುಧ ಕೇವಲಿ ಭಣಿದಂ, ಕೇವಲಿ ಸುಧ ಕೇವಲಿ ಭಣಿದಂ. ನಾನು ಬರಿತಾನೆ ಇಲ್ವಲ್ಲ, ನನ್ನ ಅಥಾರಿಟಿ ಯಾಕೆ ಬೇಕಾಗಿದೆ? ನಾನು ಒಂದು ವೇಳೆ ಬರಿತಾ ಇದ್ದರೆ ಅದಕ್ಕೆ ನನ್ನ ಅಥಾರಿಟಿ ಬೇಕು. ಬಟ್ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ? ನಾನು ಬರಿತಾ ಇಲ್ಲ, ಮತ್ತೆ ಯಾರು ಬರಿತಾ ಇದ್ದಾರೆ? ಅರೆ, ಇದು ಕೇವಲಿಗಳು ಹೇಳಿದಂಥದ್ದು, ಕೇವಲಿಗಳು ಉಪದೇಶ ಮಾಡಿರುವಂಥದ್ದು, ಶ್ರುತಕೇವಲಿಗಳು ಹೇಳಿರುವಂಥದ್ದು, ಅದನ್ನು ನಾನು ಪರಂಪರೆಯಿಂದ ಪಡ್ಕೊಂಡು ಅದನ್ನೇ ನಾನು ಹೇಳ್ತಾ ಇದ್ದೇನೆ. ನನ್ನ ಮನಸ್ಸಿಂದ, ನನ್ನ ಬುದ್ಧಿಯಿಂದ ಏನು ಹೇಳ್ತಾ ಇಲ್ಲ. ಈಗ ಅಥಾರಿಟಿಯಲ್ಲಿ ಬೇಕಾಗಿದೆ. ನಾನೇನಾದರೂ ನನ್ನ ಬುದ್ಧಿಯಿಂದ ಏನಾದರೂ ಹೇಳ್ತಾ ಇದ್ದರೆ ನನ್ನ ಅಥಾರಿಟಿ ಬೇಕು, ನನ್ನ ಸಿಗ್ನೇಚರ್ ಬೇಕು. ಬಟ್ ನಾನು ಇನ್ವರ್ಟೆಡ್ ಕೋಮಲ್ಲಿ ಕೋಟ್ ಮಾಡ್ತಾ ಇದ್ದೀನಿ. ಏನು ಹೇಳ್ತಿದ್ದಾರೆ? ಸಮಸ್ತ ಜಿನವಾಣಿ, ಎಷ್ಟೆಲ್ಲ ಗ್ರಂಥಗಳಿದೆ, ಆ ಸಮಸ್ತ ಜಿನವಾಣಿ ಇಸ್ ಇನ್ ಟು ಇನ್ವರ್ಟೆಡ್ ಕಾಮರ್ಸ್. ಏನು ಹೇಳ್ತಾರೆ? ಇದೆಲ್ಲ ಕೋಟೆಡ್ ಇದೆ. ಯಾರು ಯಾರನ್ನು ಕೋಟ್ ಮಾಡ್ತಾ ಇದ್ದಾರೆ? ಆಚಾರ್ಯರು ಕೇವಲಿ ಮತ್ತು ಶ್ರುತಕೇವಲಿಗಳನ್ನು ಕೋಟ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಗ್ರಂಥಗಳು ಕೇವಲಿ ಶ್ರುತಕೇವಲಿಗಳು ಹೇಳಿರುವಂಥದ್ದಿದೆ. ಹಾಗಾಗಿ ಆಚಾರ್ಯರಿಗೆ ಅಥಾರಿಟಿ ಕೂಡ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಅಥಾರಿಟಿ ವಿಚಾರ ಕೂಡ ಅವ್ರ ಮುಂದೆ ಇರಲಿಲ್ಲ. ಹಾಗಾಗಿ ಆಚಾರ್ಯರು ಎಲ್ಲಿಯೂ ಕೂಡ ತಮ್ಮ ಬಗ್ಗೆ ಒಂದು ಅಕ್ಷರವನ್ನು ಕೂಡ ಬರೀಲಿಲ್ಲ. ಮತ್ತು ಅದರ ಜೊತೆಗೆ ಯಾವಾಗ ಕುಂದು ಸ್ವಾಮಿ ಗುರುವಿನ ಪ್ರಶ್ನೆ ಬರುತ್ತೆ, ಆವಾಗ ನಿನ್ನೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಪುನಃ ಸಮಯ ಬಂದಾಗ ಕೆಲವು ವಿಚಾರಗಳು, ದಿಗಂಬರ ಭಾವಲಿಂಗಿ ಮುನಿಯ ಬಗೆಗಿನ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡುವಂತಹ ಭಾವ ಇದೆ. ನೋಡುವ ಸಮಯ ಯಾವಾಗ ಬರುತ್ತೆ ಅಂತ. ಆದರೆ ಯಾವ ಕುಂದು ಸ್ವಾಮಿಯ ಗುರುಗಳಿದ್ದರು, ಮಾಘನಂದಿ ಆಚಾರ್ಯ, ಜಿನಚಂದ್ರ ಆಚಾರ್ಯ, ಇವರು ಯಾರ ಹೆಸರನ್ನು ಕೂಡ ಕುಂದು ಸ್ವಾಮಿ ತಗೊಳ್ಳಿಲ್ಲ. ನೇರವಾಗಿ ಗಮಯ ಗುರು ಭದ್ರಬಾಹುತಿ, ಗಮಕ ಗುರು ಭದ್ರಬಾಹುವಿನ ವಿಚಾರವನ್ನು ಹೇಳ್ತಾರೆ ಹೊರತು ತಮ್ಮ ದೀಕ್ಷಾ ಗುರುವಿನ ವಿಚಾರವನ್ನು ಹೇಳೋದೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಶಿಥಿಲಾಚಾರವನ್ನು ಪೋಷಣೆ ಮಾಡಬಾರ್ದು ಅಂತ ಹೇಳಿ ಅವರ ಹೆಸರನ್ನು ಅಲ್ಲಿ ಇಟ್ಟಿಲ್ಲ. ಇಲ್ಲಿ ಏನಿದೆ ವಿಚಾರ, ಆ ಭಾವಲಿಂಗಿ ದಿಗಂಬರ ಮುನಿಗಳು ತಮ್ಮ ಬಗೆಗಿನ ಯಾವ ಪರಿಚಯವನ್ನು ಬರೀಲೇ ಇಲ್ಲ. ಹಾಗಾಗಿ ಉಮಾಸ್ವಾಮಿ ಆಚಾರ್ಯರ ಬಗೆಗೆ ನಮಗೆ ಅಧಿಕ ಯಾವುದೇ ಮಾಹಿತಿಗಳು ದೊರೆಯೋದಿಲ್ಲ. ಆದರೆ ಇವರು ಕುಂದ ಸ್ವಾಮಿಯ ಪಟ್ಟು ಶಿಷ್ಯರಿದ್ದರು ಅಂತ ನಮಗೆ ಗೊತ್ತಾಗುತ್ತೆ. ಕುಂದ ಸ್ವಾಮಿಯ ಕಾಲ 1ನೇ ಶತಮಾನದಿಂದ 3ನೇ ಶತಮಾನದ ಮಧ್ಯಭಾಗ ನಿಶ್ಚಿತ ಆಗಿದೆ. ಈ 3 ಶತಮಾನಗಳ ಒಳಗಡೆ ಕುಂದ ಸ್ವಾಮಿಯ ಕಾಲ ಇದೆ. ಹಾಗಾಗಿ ಉಮಾಸ್ವಾಮಿ ಆಚಾರ್ಯರ ಕಾಲ ಕೂಡ ಇದೇ 3 ಶತಮಾನಗಳ ಕಾಲದಲ್ಲಿ ಆಗಿರಬಹುದು ಅನ್ನೋದು ಸರಿಯಾದ ಸೂಕ್ತವಾದ ಸಂಗತಿ ಇದೆ. ಹಾಗಾಗಿ ಯಾವ ಉಮಾಸ್ವಾಮಿ ಆಚಾರ್ಯರಿದ್ದಾರೆ, ಇವರು ಕುಂದ ಸ್ವಾಮಿಯ ಪಟ್ಟ ಶಿಷ್ಯರಿದ್ದರು.
ಯಾವ ರೀತಿ ಕುಂದು ಸ್ವಾಮಿ ದ್ವಿತೀಯ ಶ್ರುತ ಸಂಘದ ಒಂದು ರಚನೆಯನ್ನು ಮಾಡ್ತಾರೆ, ಆ ರೀತಿ ಉಮಾಸ್ವಾಮಿ ಆಚಾರ್ಯರು ಶ್ರುತಸ್ಕಂದವನ್ನು ರಚನೆ ಮಾಡದೆ ಹೋದ್ರೂ ಕೂಡ ಅವರ ಒಂದೇ ಒಂದು ಈ ಕೃತಿ ಕಾಲಜಯಿ ಕೃತಿಯಾಗಿದೆ. ಎಷ್ಟು ದೊಡ್ಡ ಕೃತಿ ಇದೆ ಇದು, ಎಷ್ಟು ದೊಡ್ಡ ರಚನೆ ಇದೆ. ಇವತ್ತು ಜೈನ ಧರ್ಮವನ್ನು ನಾವು ತಿಳಿಬೇಕಾದ್ರೆ, ಸಂಪೂರ್ಣ ಮಾಹಿತಿಗಳು ನಮಗೆ ದೊರಕಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲನೇ ಗ್ರಂಥ ಇದೆ, ಅದು ತತ್ವಾರ್ಥ ಸೂತ್ರ ಇದೆ. ಅನ್ಯ ಗ್ರಂಥಗಳಲ್ಲಿ ಸ್ಪೆಸಿಫಿಕ್ ವಿಚಾರಗಳು ಬರುತ್ತೆ. ಸಮಯ ಸಾರದಲ್ಲಿ ಅಧ್ಯಾತ್ಮ ಬರುತ್ತೆ, ತಿಲುವೈಪಣ್ಣತ್ತಿಯಲ್ಲಿ ಕರ್ಣಾನುಯೋಗ ಬರುತ್ತೆ, ರತ್ನಗಂಡ ಶಾವಕಾಚಾರದಲ್ಲಿ ಚರಣಾನುಯೋಗ ಬರುತ್ತೆ, ಪದ್ಮಪುರಾಣದಲ್ಲಿ ಪ್ರಥಮಾನುಯೋಗ ಬರುತ್ತೆ. ಆದರೆ ತತ್ವಾರ್ಥ ಸೂತ್ರದಲ್ಲಿ ಯಾವ ನಿಯೋಗ ಬರುತ್ತೆ? ತತ್ವಾರ್ಥ ಸೂತ್ರದಲ್ಲಿ ಎಲ್ಲ ನಿಯೋಗಗಳು ಬರುತ್ತೆ. ತತ್ವಾರ್ಥ ಸೂತ್ರಕ್ಕೆ ಇಷ್ಟೊಂದು ಮಹತ್ವ ಯಾಕೆ ದೊರೆತಿದೆ? ಏನು ವಿಷಯ ಇದೆ ತತ್ವಾರ್ಥ ಸೂತ್ರದಲ್ಲಿ? ನಿಜವಾಗೂ ತತ್ವಾರ್ಥ ಸೂತ್ರದಲ್ಲಿ ಏನು ವಿಷಯ ಇಲ್ಲ ಅಂತ ಕೇಳಬೇಕು ನಾವು. ಎಲ್ಲ ವಿಷಯಗಳ ಬೀಜ ರೂಪವಾದಂತಹ ಚರ್ಚೆ ತತ್ವಾರ್ಥ ಸೂತ್ರದಲ್ಲಿ ನಮಗೆ ಸಿಗುತ್ತೆ. ಎಲ್ಲ ನಿಯೋಗಗಳ ಚರ್ಚೆ ನಮಗೆ ಸಿಗುತ್ತೆ. ವಿಸ್ತೃತವಾಗಿ ಅಲ್ಲದೆ ಹೋದ್ರೂ ಬೀಜ ರೂಪದಲ್ಲಿ ಎಲ್ಲ ವಿಚಾರಗಳು ನಮಗೆ ತತ್ವಾರ್ಥ ಸೂತ್ರದಲ್ಲಿ ಓದಲಿಕ್ಕೆ ಸಿಗುತ್ತೆ. ಹಾಗಾಗಿ ತತ್ವಾರ್ಥ ಸೂತ್ರಕ್ಕೆ ಎಲ್ಲಿಲ್ಲದ ಮಹತ್ವ ದೊರೆತಿದೆ. ಏನು ಹೇಳ್ತಾರೆ? ನಿಜವಾಗ್ಲೂ ಜೈನ ಧರ್ಮೀಯರ ಯಾವುದಾದ್ರೂ ಒಂದು ಗ್ರಂಥವನ್ನು ನಾವು ಉಲ್ಲೇಖ ಮಾಡಬೇಕಾದ್ರೆ ಅದು ಯಾವ ಗ್ರಂಥವನ್ನು ಉಲ್ಲೇಖ ಮಾಡ್ಬೋದು? ತತ್ವಾರ್ಥ ಸೂತ್ರ. ಸಮಯಸಾರ ಅಲ್ಲ, ಷಟ್ಖಂಡಾಗಮ ಅಲ್ಲ. ಏನು ಹೇಳ್ತಾರೆ? ಉಮಾಸ್ವಾಮಿ ಆಚಾರ್ಯರಿಗಿಂತ ಹಿಂದೆ ಷಟ್ಖಂಡಾಗಮ ಹಾಗೂ ಕಷಾಯ ಪಾಹುಡುಗಳ ರಚನೆಯಾಗಿದೆ. 84 ಪಾಹುಡುಗಳನ್ನು ಕುಂದು ಸ್ವಾಮಿ ರಚನೆ ಮಾಡಿದ್ದಾರೆ. ಆದರೆ ಯಾವ ಒಂದು ಗ್ರಂಥದ ಉಲ್ಲೇಖವನ್ನು ನಾವು ಮಾಡಬೇಕಾದ್ರೆ ಅದು ತತ್ವಾರ್ಥ ಸೂತ್ರ ಇದೆ. ತತ್ವಾರ್ಥ ಸೂತ್ರ ದಿಗಂಬರ, ಶ್ವೇತಾಂಬರ, ಸ್ಥಾನಕವಾಸಿ, ತೇರಾಪಂಥಿ, ಮಂದಿರ ಮಾರ್ಗಿ, ಖಂಡೇಲ್ವಾಲ್, ವೈಷ್ಣವ್, ಖರವಾಜ್, ಯಾವ್ದ್ಯಾವುದು ಪಂಗಡಗಳಿದೆ ಜೈನ ಧರ್ಮದಲ್ಲಿ, ಆ ಎಲ್ಲ ಮುಖ್ಯವಾಗಿ ದಿಗಂಬರ, ಶ್ವೇತಾಂಬರ, ಈ ದಿಗಂಬರ ಶ್ವೇತಾಂಬರ ಎರಡೂ ಸಂಪ್ರದಾಯಗಳಲ್ಲಿ ಸರಿಸಮಾನವಾದಂತಹ ಸ್ಥಾನ ತತ್ವಾರ್ಥ ಸೂತ್ರಕ್ಕೆ ಸಿಕ್ಕಿದೆ. ಇನ್ನಾವ ಗ್ರಂಥಕ್ಕೂ ಈ ಸ್ಥಾನ ದೊರೆತಿಲ್ಲ. ತತ್ವಾರ್ಥ ಸೂತ್ರ ಎರಡೂ ಸಂಪ್ರದಾಯಗಳಲ್ಲಿ ಸರಿಸಮಾನವಾಗಿ ಅಧ್ಯಯನ ಮಾಡಲಾಗುತ್ತೆ. ಯಾಕೆ ತತ್ವಾರ್ಥ ಸೂತ್ರ ಒಂದಕ್ಕೆ ಯಾಕೆ ಈ ರೀತಿಯಾದ ಮಾನ್ಯತೆ ಸಿಕ್ತು? ವಿಚಾರ. ತತ್ವಾರ್ಥ ಸೂತ್ರ ನಾವು ಹೊರಗಡೆ ಲೌಕಿಕದಲ್ಲಿ ನೋಡ್ತೀವಲ್ಲ, ಕ್ರಿಶ್ಚಿಯನ್ರಿಗೆ ಏನಿದೆ, ಬೈಬಲ್ ಇದೆ, ಇವ್ರಿಗೆ ಕುರಾನ್ ಇದೆ, ಹಿಂದೂಯಿಸಮ್ಗೆ ಭಗವದ್ಗೀತಾ ಇದೆ. ಹಾಗೆ ಒಂದು ಗ್ರಂಥವನ್ನು ನಾವು ಹೇಳಬೇಕಾದ್ರೆ ಅದು ತತ್ವಾರ್ಥ ಸೂತ್ರ ಇದೆ. ಯಾಕಂದರೆ ತತ್ವಾರ್ಥ ಸೂತ್ರದಲ್ಲಿ ಎಲ್ಲ ವಿಷಯಗಳ ಬೀಜರೂಪವಾದ ಚರ್ಚೆ ನಮಗೆ ಸಿಗುತ್ತೆ. ಜೈನ ಧರ್ಮದ ಬಗ್ಗೆ ನಾವು ಏನೇ ತಿಳಿಬೇಕಾದ್ರೂ ಅದರ ಉಲ್ಲೇಖ ನಮಗೆ ತತ್ವಾರ್ಥ ಸೂತ್ರದಲ್ಲಿ ಅವಶ್ಯವಾಗಿ ಸಿಗುತ್ತೆ. ಹಾಗಾಗಿ ತತ್ವಾರ್ಥ ಸೂತ್ರಕ್ಕೆ ಈ ರೀತಿಯಾದ ಮಹತ್ವ ದೊರೆತಿದೆ. ಈ ತತ್ವಾರ್ಥ ಸೂತ್ರ ನಮ್ಮ ಪಂಚಮ ಕಾಲದಲ್ಲಿ ಸಂಸ್ಕೃತದಲ್ಲಿ ಲಿಪಿಬದ್ಧವಾದಂತಹ ಪ್ರಪ್ರಥಮ ಗ್ರಂಥ ಇದೆ. ಏನು ಹೇಳ್ತಿದ್ದಾರೆ? ಸೂತ್ರ ರೂಪದಲ್ಲಿ, ಅದರಲ್ಲೂ ಸಂಸ್ಕೃತದಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಜೈನ ಗ್ರಂಥ ಇದೆ ತತ್ವಾರ್ಥ ಸೂತ್ರ. ಮೊಟ್ಟ ಮೊದಲ ಜೈನ ಗ್ರಂಥ ಯಾವುದು? ದಿಗಂಬರ ಆಮ್ನಾಯದ ಮೊಟ್ಟ ಮೊದಲ ಜೈನ ಗ್ರಂಥ ಯಾವುದು? ದಿಗಂಬರ ಆಮ್ನಾಯದ ಮೊಟ್ಟ ಮೊದಲ ಗ್ರಂಥ ಯಾವುದು? ಶುದ್ಧ
ಶ್ರುತಪಂಚಮಿಯ ದಿನ ನಾವು ಚರ್ಚೆ ಮಾಡಿದ್ವಲ್ಲ, ಯಾವುದಿದೆ ಷಟ್ಖಂಡಾಗಮ ಇದೆ. ದಿಗಂಬರ ಆಮ್ನಾಯದಲ್ಲಿ ರಚನೆಯಾದಂತಹ ಪ್ರಪ್ರಥಮ ಗ್ರಂಥ ಷಟ್ಖಂಡಾಗಮ ಇದೆ. ಆದರೆ ಸಂಸ್ಕೃತದಲ್ಲಿ ರಚನೆಯಾದ ಪ್ರಪ್ರಥಮ ಗ್ರಂಥ ಯಾವುದು ಅಂತ ಕೇಳಿದಾಗ ಅದು ತತ್ವಾರ್ಥ ಸೂತ್ರ ಇದೆ. ತತ್ವಾರ್ಥ ಸೂತ್ರ ಸಂಸ್ಕೃತದಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಗ್ರಂಥ ಇದೆ. ಅನ್ಯ ಯಾವ ಷಟ್ಖಂಡಾಗಮ ಗ್ರಂಥ ಇದೆ ಅದು ಪ್ರಾಕೃತದಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಗ್ರಂಥ ಇದೆ. ಅದಕ್ಕಿಂತ ಹಿಂದೆ ಯಾವ ಗ್ರಂಥ ಕೂಡ ರಚನೆ ಆಗಿಲ್ಲ. ಆದರೆ ಮೋಕ್ಷಶಾಸ್ತ್ರಕ್ಕಿಂತ ಹಿಂದೆ ಗ್ರಂಥಗಳ ರಚನೆ ಆಗಿದೆ. ಆದರೆ ಸಂಸ್ಕೃತದಲ್ಲಿ ಗ್ರಂಥಗಳ ರಚನೆ ಆಗೇ ಇರಲಿಲ್ಲ. ಅದರಲ್ಲೂ ಸೂತ್ರ ರೂಪದಲ್ಲಿ ಸಂಸ್ಕೃತದಲ್ಲಿ ಗ್ರಂಥ ರಚನೆ ಆಗೇ ಇರಲಿಲ್ಲ. ಇದು ಮೊಟ್ಟ ಮೊದಲ ಸಂಸ್ಕೃತದಲ್ಲಿ ರಚನೆಯಾದಂತಹ ಸೂತ್ರ ರೂಪ ಕೃತಿ ಇದೆ. ಸೂತ್ರ ಯಾವುದಕ್ಕನ್ನೋದು, ಇನ್ನು ನಾರ್ತ್ ಕಡೆಗೆ ಹೋದರೆ सूत्र जी कहते हैं. अपन जाओ ना नॉर्थ इंडिया वगैरह में, तो वहाँ क्या कहते हैं, सूत्र जी. तो सूत्र जी ಅಂದರೆ ಏನು? ಸೂತ್ರಜಿ ಅಂದರೆ ನಿಜವಾಗ್ಲೂ ಜಿನವಾಣಿ. ಸೂತ್ರ ಶಬ್ದ ಹಿಂದೆ ಕೂಡ ಬಂದಿತ್ತು, ನಾನು ಹೇಳಿದ್ದೆ. ಸೂತ್ರ ಅಂದರೆ ಜಿನವಾಣಿ. ಇಲ್ಲಿ ಸೂತ್ರದ ಅರ್ಥ ಏನು? ಇಲ್ಲಿ ಸೂತ್ರದ ಅರ್ಥ ಜಿನವಾಣಿಯ ವಿಚಾರವನ್ನ ಅತ್ಯಂತ ಸಂಕ್ಷೇಪವಾಗಿ ಹೇಳೋದಕ್ಕೆ ನಾವು ಸೂತ್ರ ಅಂತ ಕರಿತೇವೆ. ಸಂಸ್ಕೃತದಲ್ಲಿ ಸೂತ್ರ ಯಾವುದಕ್ಕೆ ಕರೀತಾರೆ? ಯಾವುದೇ ಒಂದು ವಿಚಾರವನ್ನ ಅತ್ಯಂತ ಎಷ್ಟು ಸಾಧ್ಯ ಇದೆ ಅಷ್ಟು ಅಲ್ಪ ಶಬ್ದಗಳಲ್ಲಿ ಹೇಳೋದಕ್ಕೆ ನಾವು ಸೂತ್ರ ಅಂತ ಕರಿತೇವೆ. ಸೂತ್ರದ ಪ್ರಚಲನೆ ಯಾಕಿತ್ತು? ಸೂತ್ರ ರೂಪದಲ್ಲಿ ಗ್ರಂಥಗಳನ್ನು ಯಾಕೆ ರಚನೆ ಮಾಡ್ತಿದ್ರು? ನಾವು ಹಿಂದೆನೂ ನೋಡಿದ್ರೆ ಯಾವ ಗಾಥೆಗಳಿದೆ, ಮುಕ್ತಕ ಪದ್ಯಗಳಿದೆ, ದೋಹೆಗಳಿದೆ, ಇವೆಲ್ಲ ಶ್ಲೋಕಗಳು. ಈ ಶ್ಲೋಕ ಪ್ರಮಾಣದಲ್ಲಿ, ಪದ್ಯ ಪ್ರಮಾಣದಲ್ಲಿ ರಚನೆ ಯಾಕೆ ಮಾಡ್ತಿದ್ರು? ಅದಕ್ಕೆ ಕಾರಣ ಇದೆ. ನೀವು ಗದ್ಯ ರೂಪದಲ್ಲಿ ರಚನೆ ಮಾಡ್ತಾ ಹೋದ್ರೆ ಎಷ್ಟು ಬರಿಬೇಕಾಗತ್ತೆ? ಯೋಚನೆ ಮಾಡಿದ್ದೀವೇನೋ ನಾವು. ಗದ್ಯ ರೂಪದಲ್ಲಿ ನಾವು ಗದ್ಯವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ತುಂಬಾ ಜಾಸ್ತಿ ಬರೀಬೇಕು. ಆದರೆ ಪದ್ಯದಲ್ಲಿ ಬರೆದ್ರೆ ಆ ಒಂದು ಪುಟದಷ್ಟು ವಿಚಾರವನ್ನ ಒಂದು ಪದ್ಯದಲ್ಲಿ ಹಾಕಿಬಿಡಬಹುದು. ಇದೇನಾಯ್ತು, ಕಂಪ್ರೆಸ್ ಆಯಿತು, ಕಂಡೆನ್ಸ್ ಮಾಡಿದ್ವಿ, ಸಂಕ್ಷಿಪ್ತ ಆಯಿತು. ಅದೇ ರೀತಿಯಾಗಿ ಈ ಯಾವ ಪದ್ಯ ಇದೆ, ಈ ಪದ್ಯಕ್ಕಿಂತ ಕೂಡ ಸಂಕ್ಷಿಪ್ತವಾದ ರೂಪ ಸೂತ್ರದ್ದಾಗಿದೆ. ಸೂತ್ರದಲ್ಲಿ ಏನು ಮಾಡಿದ್ರು? ಸೂತ್ರದಲ್ಲಿ ಇನ್ನೂ ಶಬ್ದಗಳನ್ನು ಕಡಿಮೆ ಮಾಡಿದ್ರು. ಪದ್ಯಗಿಂತನೂ ಕಡಿಮೆ ಅಕ್ಷರಗಳಲ್ಲಿ ಸೂತ್ರದ ರಚನೆ ಮಾಡ್ತಾರೆ. ಯಾಕೆ ಕಮ್ಮಿ ಅಕ್ಷರ ಯಾಕೆ ಮಾಡ್ತಾರೆ? ಜಾಸ್ತಿ ಅಕ್ಷರವನ್ನು ಬರೆದ್ರೆ ಏನು ಸಮಸ್ಯೆ ಇದೆ? ಪುಟಗಳು ಜಾಸ್ತಿ ಆದರೆ ಏನು ಸಮಸ್ಯೆ ಇದೆ? ಪುಟಗಳು ಜಾಸ್ತಿ ಆದರೆ ಎರಡು ಸಮಸ್ಯೆ ಇದೆ. ಮೊದಲನೇ ಸಮಸ್ಯೆ ಏನು? ಹಿಂಸೆ ಆಗುತ್ತೆ. ಶಾಸ್ತ್ರ ಬರೀಲಿಕ್ಕೂ ಕೂಡ ಹಿಂಸೆ ಆಗುತ್ತೆ. ಆಗೋದಿಲ್ವೇನೋ? ತಾಡಪತ್ರವನ್ನು ತಗೋಬೇಕು, ಅದನ್ನು ಒಣಗಿಸ್ಬೇಕು, ಆಮೇಲೆ ಅದರ ಮೇಲೆ ಏನು ಹೇಳ್ತಾರೆ, ಉಕ್ಕೇರು ಕೆತ್ತಿ ಬೆರಿಬೇಕು, ತೂತು ಮಾಡಿ ಬರಿಬೇಕು. ನಮಗೇನು ತಾಳೆಗರಿಗಳ ಮೇಲೆ ಅಕ್ಷರಗಳು ಕಾಣಿಸ್ತಾ ಇದೆ, ಆ ಅಕ್ಷರಗಳು ನಾವಿಂಗೆ ಪೆನ್ನಲ್ಲಿ ಸಲೀಸಾಗಿ ಬರ್ಕೊಂಡು ಹೋಗ್ತೀವಲ್ಲ, ಹಾಗೆ ಬರ್ದಿದ್ದಲ್ಲ. ತಾಳೆಗರಿ ಮೇಲೆ ನಾವು ಪೆನ್ನಲ್ಲಿ ಬರ್ದಂಗೆ ಬರಿತಾ ಹೋದ್ರೆ ತಾಳೆಗರಿ ಹರಿದೋಗ್ಬಿಡುತ್ತೆ. ಒಂದೊಂದು ತಾಳೆಗರಿಯನ್ನು ಅತ್ಯಂತ ಏನು ಹೇಳ್ತಾರೆ, ನಿಧಾನವಾಗಿ ಎಚ್ಚರಿಕೆಯಿಂದ ಬರಿಬೇಕಾಗತ್ತೆ. ಹಾಗಾದ್ರೆ ಹೆಂಗೆ ಬರಿತಿದ್ರು? ತೂತ್ ಮಾಡಿ ಕೆಲವು ಮಷಿನ್ಗಳು ಬರುತ್ತಲ್ಲ, ತೂತ್ ಮಾಡಿ ಬರೆದಾಗ ಅದು ಸಂಪೂರ್ಣವಾಗಿ ಬರೆದಾಗ ನಮಗೆ ಇದ್ರ ಥರ ಕಾಣಿಸೋದೇ ಇಲ್ಲ. ಹಾಗೆ ತೂತ್ ಮಾಡಿ ಬರಿತಾ ಇದ್ರು. ಎಲ್ಲಿ ತನಕ ಬರೀಲಿಕ್ಕೆ ಸಾಧ್ಯ ಇದೆ? ಪರಿಶ್ರಮ ಎಷ್ಟಿದೆ? ಸಾಮಾನ್ಯವಾದ ವಿಚಾರ ಇಲ್ಲ ಇದು. ಅದರ ಜೊತೆಗೆ ಮುನಿಯ ಯಾವ ಒಂದು ಸಾಧನೆ ಇದೆ, ಮುನಿ ಜೀವನದ ಯಾವ ಒಂದು ಸಾಧನಾತ್ಮಕ ಜೀವನ ಇದೆ, ಅದರ ಜೀವನವನ್ನ ಕೇವಲ ಶಾಸ್ತ್ರ ರಚನೆಯಲ್ಲಿ ವ್ಯಯ ಮಾಡೋದಿಲ್ಲ ಮುನಿಗಳು.
ಹೇ ಅಮೃತಚಂದ್ರ ಸ್ವಾಮಿ, ಪರಪರಿಣತಿ ಹೇತೋರ್ ಮೋಹನಾಮ್ನೋನುಭಾವ. ಯಾವಾಗ ವಾತ್ಸಲ್ಯ ಭಾವ ತುಂಬ ಅಧಿಕ ಬರುತ್ತೆ, ಆ ವಾತ್ಸಲ್ಯ ರೂಪ ಮೋಹಭಾವದಿಂದ ಸ್ವಲ್ಪ ಕಾಲ ಗ್ರಂಥದ ರಚನೆಯನ್ನು ಮಾಡ್ತಾರೆ. ಅನ್ಯ ಕಾಲದಲ್ಲಂತೂ ತಮ್ಮ ಸ್ವಾತ್ಮಾನುಭವದ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಗ್ರಂಥ ರಚನೆ ಮುನಿ ಜೀವನದ, ಆಚಾರ್ಯರ ಜೀವನದ ಮುಖ್ಯ ಅಂಗ ಅಲ್ಲ. ಸುಮಾರು ಜನರಿಗೆ ಏನನ್ಸುತ್ತೆ, ಆಚಾರ್ಯರ ಮೂಲ ಕಾರ್ಯನೇ ಗ್ರಂಥ ರಚನೆ ಮಾಡೋದು, ಉಪದೇಶ ಕೊಡೋದಿದೆ. ಹೀಗಿಲ್ಲ. ಮೂಲ ಕಾರ್ಯ ಅಂತೂ ಸಾಧುಗಳದ್ದೇನಿದೆ ಅದೇ ಆಚಾರ್ಯ ಪರಮೇಷ್ಠಿದ್ದು ಇದೆ. ಜ್ಞಾನ ಧ್ಯಾನ ತಪೋರಕ್ತಃ ತಪಸ್ವಿ ಸ ಪ್ರಶಸ್ಯತೆ. ಜ್ಞಾನ ಧ್ಯಾನದಲ್ಲಿ ಸದಾ ಲೀನ ಇರ್ತಾರೆ. ಆದರೆ ಯಾವ ಶಾಸ್ತ್ರ ರಚನೆ ರೂಪ ವಿಕಲ್ಪ ಇದೆ ಅದು ಮುನಿಧರ್ಮದ ಮೂಲ ಸ್ವರೂಪ, ಅಂದರೆ ಮುಖ್ಯವಾದ ಅಂಶ ಅಲ್ಲ. ಯಾವಾಗೂ ಒಂದು ವಿಕಲ್ಪ ಬಂತು, ಬರೆದ್ರು. ಈ ಪಂಚಮ ಕಾಲದಲ್ಲಿ ಎಷ್ಟು ಆಚಾರ್ಯರು ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ, ಅಷ್ಟೆಲ್ಲ ಆಚಾರ್ಯರಲ್ಲಿ ಅತ್ಯಂತ ಕಡಿಮೆ ಅಕ್ಷರಗಳನ್ನು ಬರೆದಿರೋದು ಯಾರಾದರೂ ಇದ್ದರೆ ಅದು ಉಮಾಸ್ವಾಮಿ ಇದೆ. ಏನೂ ಬರಿದೇ ಇರುವಂತಹ ಅನೇಕ ಮುನಿಗಳಾಗೋಗಿದ್ದಾರೆ. ಒಂದು ಅಕ್ಷರವನ್ನು ಬರಿದೇ ಇರುವಂತಹ ಅನೇಕ ಮುನಿಗಳಾಗೋಗಿದ್ದಾರೆ. ಆದರೆ ಏನಾದರೂ ಬರೆದಿರುವಂತಹ ಆಚಾರ್ಯರಲ್ಲಿ ಅತ್ಯಂತ ಅಲ್ಪ ಅಕ್ಷರಗಳನ್ನು ಯಾರಾದರೂ ಬರೆದಿದ್ದೇ ಆದರೆ ಅದು ಉಮಾಸ್ವಾಮಿ ಇದೆ. ಉಮಾಸ್ವಾಮಿ ಆಚಾರ್ಯರಿಗಿಂತ ಅಲ್ಪ ಅಕ್ಷರಗಳಲ್ಲಿ ಯಾರೂ ಏನೂ ಬರೆದಿಲ್ಲ. ಆದರೆ ಅಷ್ಟು ಅಲ್ಪ ಅಕ್ಷರಗಳಲ್ಲಿ ಬರೆದಿದ್ರೂ ಕೂಡ ಉಮಾಸ್ವಾಮಿ ಹಾಗೂ ಅವರ ಗ್ರಂಥ ಅತೀ ಪ್ರಸಿದ್ಧಿಯನ್ನು ಪಡೆಯುತ್ತೆ. ತತ್ವಾರ್ಥ ಸೂತ್ರ ಎಷ್ಟು ಪುಟದಲ್ಲಿ ಬರೆದಿದ್ದಾರೆ ಗೊತ್ತಿದೆಯೇನೋ ನಮಗೆ? ತತ್ವಾರ್ಥ ಸೂತ್ರ ಎಷ್ಟು ಪುಟಗಳಿದೆ, ಹೌ ಮೆನಿ ಪೇಜಸ್, ಎಷ್ಟು ಪುಟಗಳಲ್ಲಿ ತತ್ವಾರ್ಥ ಸೂತ್ರವನ್ನು ಬರೆದಿದ್ದಾರೆ. कितने पेज में होगा तत्वार्थ सूत्र? अपने हिसाब से 200-250 पेज में तो होगा. 200-300 ಪೇಜ್ಗಳಲ್ಲಾದರೂ ಬರೆದಿರಬೇಕು ತತ್ವಾರ್ಥ ಸೂತ್ರವನ್ನು. ಇಷ್ಟು ದೊಡ್ಡ ಗ್ರಂಥ ಇದೆ, ಇಷ್ಟು ದಪ್ಪ ಅನಿಸುತ್ತೆ ಏನ. ಎಷ್ಟು ಪುಟಗಳಲ್ಲಿ ಬರೆದಿದ್ದಾರೆ ತತ್ವಾರ್ಥ ಸೂತ್ರವನ್ನು? ತತ್ವಾರ್ಥ ಸೂತ್ರದ ಯಾವ ರಚನೆ ಇದೆ ಅದರ ಒಟ್ಟು ಪುಟಗಳನ್ನು ನಾವು ಲೆಕ್ಕ ಹಾಕೋದಾದರೆ ತತ್ವಾರ್ಥ ಸೂತ್ರಗಳಲ್ಲಿ ಸೂತ್ರಗಳು ಎಷ್ಟಿದೆ? ಟೋಟಲ್ 357 ಸೂತ್ರಗಳಿದೆ, 357 ಏನ. 357 ಸೂತ್ರಗಳಿದೆ. 357 ಸೂತ್ರಗಳನ್ನು ತಗೊಂಡ್ರೂ ಕೂಡ ಒಂದು ಪುಟದಲ್ಲಿ ಅಪ್ರಾಕ್ಸಿಮೇಟ್ ಒಂದು 25-30 ವಾಕ್ಯಗಳನ್ನು ಹಿಡ್ಕೊಂಡ್ರು, ವಾಕ್ಯಗಳು ಸೆಂಟೆನ್ಸಸ್ ಒಂದು ಪುಟದಲ್ಲಿ 25-30 ವಾಕ್ಯಗಳನ್ನು ಹಿಡ್ಕೊಂಡ್ರು 12-13 ಪೇಜ್ಗಳಲ್ಲಿ ಸಂಪೂರ್ಣ ತತ್ವಾರ್ಥ ಸೂತ್ರ ಮುಗಿದು ಹೋಗುತ್ತೆ. 12-13 ಪೇಜ್ಗಳಲ್ಲಿ ಸಂಪೂರ್ಣ ತತ್ವಾರ್ಥ ಸೂತ್ರ ಮುಗಿದೋಗುತ್ತೆ. ಅರೆ ಇಷ್ಟೇ ಎಲ್ಲ 12-13 ಪುಟಗಳು ಬೇಕಾಗಿಲ್ಲ. ಯಾಕಂದರೆ 357 ಸೂತ್ರಗಳು, ಒಂದೊಂದು ವಾಕ್ಯದ ಒಂದೊಂದು ಸೂತ್ರ ಇಲ್ಲ. ಏನು? ಒಂದೊಂದು ವಾಕ್ಯದ ಒಂದೊಂದು ಸೂತ್ರ ಇಲ್ಲ. ಸೂತ್ರಗಳ ಬಹಳ ಸಂಕ್ಷಿಪ್ತ ಸೂತ್ರಗಳಿದೆ ತತ್ವಾರ್ಥ ಸೂತ್ರದಲ್ಲಿ. ನಾಣೋಹೋ ಒಂದು ಸೂತ್ರ, 2 ಅಕ್ಷರದ ಒಂದು ಸೂತ್ರ. 5ನೇ ಅಧ್ಯಾಯದಲ್ಲಿ ಇದೆಯಲ್ಲ ನಾಣೋಹೋ, 2 ಅಕ್ಷರದ ಒಂದು ಸೂತ್ರ ಇದೆ. ರೂಪಿಶ್ಚ ಒಂದು ಸೂತ್ರ ಆಗೋಯ್ತು ಏನ. ಪರೇ ಅಪ್ರವಿಚಾರ ಒಂದು ಸೂತ್ರ ಆಗೋಯ್ತು. ಉಪಯೋಗೋ ಲಕ್ಷಣಂ ಒಂದು ಸೂತ್ರ ಆಯಿತು. ರೂಪಿಶ್ವವಧೆ ಒಂದು ಸೂತ್ರ ಆಯಿತು. ಮಾಯಾ ತೈರಗ್ಯೋ ನಸ್ಯ ಒಂದು ಸೂತ್ರ ಆಯಿತು. ಶುಭ ಪುಣ್ಯಸ್ಯ ಶುಭ ಪಾಪಸ್ಯ ಒಂದು ಸೂತ್ರ ಆಯಿತು. ಎಷ್ಟು ಚಿಕ್ಕ ಚಿಕ್ಕ ಸೂತ್ರಗಳಿದೆ. ಈ ಚಿಕ್ಕ ಚಿಕ್ಕ ಸೂತ್ರಗಳನ್ನು ನಾವು ಲೆಕ್ಕ ಹಾಕಿದ್ರೆ ಇಡೀ ತತ್ವಾರ್ಥ ಸೂತ್ರ 5-6 ಪುಟಗಳಲ್ಲಿ ಬಂದ್ಬಿಡುತ್ತೆ. ಹಾಗಾದರೆ ಮೂಲ ಗ್ರಂಥಕರ್ತಾರರಾದಂತಹ ಗೃದ್ಧಪಿಚ್ಚ ಉಮಾಸ್ವಾಮಿಯವರು ಎಷ್ಟು ಪುಟಗಳಲ್ಲಿ ಬರೆದಿದ್ದಾರೆ? ಕೇವಲ 5-6 ಪುಟಗಳ ಗ್ರಂಥ ಇದೆ ಇದು. ಆದರೆ ಈ 5-6 ಪುಟಗಳಲ್ಲಿ ಇರುವಂತಹ ಯಾವ ಗ್ರಂಥ ಇದೆ
ಇದರ ಮಹತ್ವ, ಇದರಲ್ಲಿ ಗರ್ಭಿತವಾದಂತಹ ವಿಚಾರಗಳು ಎಷ್ಟಿದೆ ಅಂತ ನಾವು ಲೆಕ್ಕ ಹಾಕಕ್ಕೆ ಹೊರಟ್ರೆ ಸಂಪೂರ್ಣ ಉಪಲಬ್ಧ ಜಿನಾಗಮದ ಸಾರವನ್ನು ಉಮಾಸ್ವಾಮಿ ಆಚಾರ್ಯರು ತುಂಬಿಬಿಟ್ಟಿದ್ದಾರೆ. ಇದಕ್ಕೆ ಪ್ರತೀಕವಾಗಿ ಈ ಗ್ರಂಥದ ಮೇಲೆ ಬರೆದಿರುವಷ್ಟು ಟೀಕಾ ಗ್ರಂಥಗಳು ಇನ್ನಾವ ಗ್ರಂಥ ಮೇಲೂ ಕೂಡ ಬರೆದಿಲ್ಲ. ಏನು ಹೇಳ್ತಾರೆ, तत्वार्थ सूत्र के ऊपर जितनी टीकाएं लिखी गई उतनी टीकाएं और किसी भी दिगंबर श्वेतांबर ग्रंथ के बारे में नहीं लिखा गया है ना. ನೂರಾರು ಟೀಕಾ ಗ್ರಂಥಗಳನ್ನು ತತ್ವಾರ್ಥ ಸೂತ್ರದ ಮೇಲೆ ಬರೆಯಲಾಗಿದೆ ಇಲ್ಲಿವರೆಗೆ. ಏನು ಹೇಳ್ತಿದ್ದಾರೆ, 1, 2, 3, 10, 20 ಅಲ್ಲ, ನೂರಾರು ಕಮೆಂಟ್ರಿಗಳನ್ನು ತತ್ವಾರ್ಥ ಸೂತ್ರದ ಮೇಲೆ ಇಲ್ಲಿವರೆಗೆ ರಚನೆ ಮಾಡಿದ್ದಾರೆ ಅನೇಕ ಆಚಾರ್ಯರು, ಅನೇಕ ವಿದ್ವಾಂಸರು. ನೂರಾರು ಟೀಕಾ ಗ್ರಂಥಗಳನ್ನು, ಸುಮಾರು 500-600 ಟೀಕಾ ಗ್ರಂಥಗಳು ತತ್ವಾರ್ಥ ಸೂತ್ರದ ಮೇಲೆ ರಚನೆ ಆಗಿವೆ. ಹಾಗಾದರೆ ನಾವು ವಿಚಾರ ಮಾಡೋದು, ಒಂದು ಗ್ರಂಥದ ಮೇಲೆ 5-6 ಪುಟಗಳಲ್ಲಿ ಇರುವಂತಹ ಒಂದು ಗ್ರಂಥ, ಆ ಗ್ರಂಥದ ಮೇಲೆ 500-600 ಟೀಕಾ ಗ್ರಂಥಗಳನ್ನು ಬರೀತಾರೆ ಅಂದರೆ ಆ ಸೂತ್ರಗಳಲ್ಲಿರುವಂತಹ ಮರ್ಮ ಎಷ್ಟು ದೊಡ್ಡದಿರ್ಬೋದು, ಎಷ್ಟು ವಿಪುಲವಾದ, ಎಷ್ಟು ವಿಸ್ತಾರವಾದದ್ದಾಗಿರ್ಬೋದು. ನಾವು ಪುದ್ಗಲದ ವಿಚಾರದಲ್ಲಿ ಉದಾಹರಣೆ ತಗೊಂಡಿದ್ವಲ್ಲ, ಒಂದು ಡಿಬ್ಬಿಯಲ್ಲಿ ಬರುವಂತಹ ಸುಗಂಧದ ಪುದ್ಗಲ ಪರಮಾಣುಗಳು ಡಿಬ್ಬಿಯಿಂದ ತೆಗೆದು ಬಿಟ್ರೆ ಇಡೀ ಮನೆ ತುಂಬ ಎಲ್ಲ ಹರಡಿಕೊಳ್ಳುತ್ತೆ. ಆದರೆ ತತ್ವಾರ್ಥ ಸೂತ್ರದ ಒಂದು ಸೂತ್ರವನ್ನು ತೆಗೆದು ವಿಸ್ತಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು ಗ್ರಂಥ ರಚನೆ ಆಗುತ್ತೆ. ಅತಿಶಯೋಕ್ತಿ ಮಾಡ್ತಾ ಇಲ್ಲ ನಾನು, ಒಂದೊಂದು ಸೂತ್ರದ ಮೇಲೆ ಒಂದೊಂದು ಗ್ರಂಥವನ್ನು ರಚನೆ ಮಾಡಬಹುದಿದೆ. ಅಷ್ಟು ವಿಸ್ತಾರ ಇದೆ ಒಂದೊಂದು ಸೂತ್ರದಲ್ಲಿ. ಅನೇಕ ಟೀಕಾ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಸಮಂತಭದ್ರ ಆಚಾರ್ಯ ಕಲಿಕಾಲ ಸರ್ವಜ್ಞ ಸಮಂತಭದ್ರ ಆಚಾರ್ಯರು ತತ್ವಾರ್ಥ ಸೂತ್ರದ ಮೇಲೆ ಒಂದು ಅದ್ಭುತವಾದಂತಹ ಟೀಕಾ ಗ್ರಂಥವನ್ನು ಬರೀತಾರೆ. ಆ ಟೀಕಾ ಗ್ರಂಥ ಎಷ್ಟು ದೊಡ್ಡದಿತ್ತು ಇತ್ತು ಯಾಕೆ ಅಂತ ಹೇಳಿದ್ರೆ ಅದು ಉಪಲಬ್ಧ ಇಲ್ಲ, ಈಗ ಅನುಪಲಬ್ಧ ಇದೆ. ಕಾಲಕ್ರಮೇಣವಾಗಿ ಅವುಗಳ ಸಂರಕ್ಷಣೆಯನ್ನು ಮಾಡದೆ ಕಳೆದು ಹೋಗಿದೆ ಗ್ರಂಥ, ಸಿಕ್ಕಿಲ್ಲ ನಮಗೆ. ಅದರ ನಾಮೋಲ್ಲೇಖಗಳು ಮಾತ್ರ ಸಿಗುತ್ತೆ. ಹಾಗಾಗಿ ಅನುಮಾನವನ್ನು ಮಾತ್ರ ಮಾಡಬಹುದು ನಾವು ಅದು ಎಷ್ಟು ದೊಡ್ಡದಿತ್ತು ಅಂತ. ಯಾಕಂದರೆ ಅದಕ್ಕೆ ಅನುಮಾನಕ್ಕೋಸ್ಕರ ಒಂದು ಪುರಾವೆ ಸಿಗುತ್ತೆ. ಏನು ಪುರಾವೆ ಸಿಗುತ್ತೆ? ತತ್ವಾರ್ಥ ಸೂತ್ರದ ಯಾವ ಮಂಗಲಾಚರಣೆ ಇದೆ ಆ ಮಂಗಲಾಚರಣೆ ಸಮಂತಭದ್ರ ಸ್ವಾಮಿ ಗಂಧಹಸ್ತಿ ಮಹಾಭಾಷ್ಯ ಅನ್ನುವಂತಹ ಗ್ರಂಥವನ್ನು ಬರೀತಾರೆ. ಟೀಕಾ ಗ್ರಂಥವನ್ನು ತತ್ವಾರ್ಥ ಸೂತ್ರದ ಮೇಲೆ ಗಂಧಹಸ್ತಿ ಮಹಾಭಾಷ್ಯ ಅನ್ನುವಂತಹ ಮಹಾಭಾಷ್ಯವನ್ನು ಬರೀತಾರೆ. ಬಹುಶಃ ಲಕ್ಷಾಂತರ ಶ್ಲೋಕ ಪ್ರಮಾಣದಲ್ಲಿ ಆ ಗ್ರಂಥ ಇದ್ದಿರಬಹುದು ಅನುಮಾನ ಪ್ರಕಾರ. ಯಾಕೆ ಈ ಅನುಮಾನ ಅಂತ ಹೇಳಿದ್ರೆ, ಈ ಗ್ರಂಥವನ್ನು ಪ್ರಾರಂಭ ಮಾಡಿ, ಈ ಟೀಕಾ ಗ್ರಂಥವನ್ನು ಆಚಾರ್ಯರು ಪ್ರಾರಂಭ ಮಾಡಿ ತತ್ವಾರ್ಥ ಸೂತ್ರದ ಯಾವ ಮಂಗಲಾಚರಣೆ ಇದೆ, ಮೋಕ್ಷ ಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಾಂ ಒಂದೇ ತದ್ಗುಣ ಲಬ್ಧಯೇ, ಈ ಯಾವ ತತ್ವಾರ್ಥ ಸೂತ್ರದ ಈ ಯಾವ ಶ್ಲೋಕ ಇದೆ, ಈ ಶ್ಲೋಕ ವಾಸ್ತವಿಕವಾಗಿ ತತ್ವಾರ್ಥ ಸೂತ್ರದ ಒಂದು ಶ್ಲೋಕ ಇದೆ. ಆದರೆ ಈ ಒಂದು ಶ್ಲೋಕದ ಆಧಾರದಿಂದ ಸಮಂತಭದ್ರ ಆಚಾರ್ಯರು ಎಷ್ಟು ವಿಸ್ತೃತವಾದ ವರ್ಣನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮಂಗಲಾಚರಣೆಯ ವರ್ಣನೆಯನ್ನು ಮಾತ್ರ ನಮಗೆ ಈಗ ಉಪಲಬ್ಧ ಇದೆ. ಅಂದರೆ ತತ್ವಾರ್ಥ ಸೂತ್ರದ ಯಾವ ಮಂಗಲಾಚರಣೆ ಇದೆ ಆ ಮಂಗಲಾಚರಣೆಯ ವರ್ಣನೆ ಮಾತ್ರ ನಮಗೆ ಉಪಲಬ್ಧ ಇದೆ. ಆ ಉಪಲಬ್ಧವಾದಂತಹ ಯಾವ ಕಮೆಂಟ್ರಿ ಇದೆ, ಮಂಗಲಾಚರಣೆಯ ಕಮೆಂಟ್ರಿ, ಅದೇ ಒಂದು ದೊಡ್ಡ ಶಾಸ್ತ್ರವಾಗಿಬಿಟ್ಟಿದೆ. ಅದರ ಹೆಸರೇನು? ಆಪ್ತಮೀಮಾಂಸಾ. ಆಪ್ತಮೀಮಾಂಸಾ ತತ್ವಾರ್ಥ ಸೂತ್ರ ಗ್ರಂಥದ ಮಂಗಲಾಚರಣೆಯ ಕಮೆಂಟ್ರಿ ಇದೆ. ಏನು ಹೇಳ್ತಾರೆ?
ಕೇವಲ ತತ್ವಾರ್ಥ ಸೂತ್ರದ ಮಂಗಲಾಚರಣೆಯ ವರ್ಣನೆ ಮಾತ್ರ ಒಂದು ದೊಡ್ಡ ಗ್ರಂಥ ಆಗಿದೆ. ಅದ್ಭುತವಾದ ನ್ಯಾಯಶಾಸ್ತ್ರದ ಬಹಳ ಶ್ರೇಷ್ಠ ಗ್ರಂಥ ಇದೆ ಆಪ್ತಮೀಮಾಂಸಾ. ಅಂತಹ ಆಪ್ತಮೀಮಾಂಸಾ ಗ್ರಂಥ ತತ್ವಾರ್ಥ ಸೂತ್ರದ ಮಂಗಲಾಚರಣೆ ಮಾತ್ರದ ವರ್ಣನೆ ಇದೆ. ಹಾಗಾದ್ರೆ ಇಡೀ ಗ್ರಂಥ ಎಷ್ಟು ದೊಡ್ಡದಿದ್ದಿರಬಹುದು ಏನ. ಆದರೆ ಈ ಗಂಧಹಸ್ತಿ ಮಹಾಭಾಷ್ಯ ಗ್ರಂಥ ಉಪಲಬ್ಧ ಇಲ್ಲ, ಸಿಕ್ಕಿಲ್ಲ. ಅದರ ಮಂಗಲಾಚರಣೆಯ ಪಾರ್ಟ್ ಮಾತ್ರ ಸಿಕ್ಕಿದೆ. ಅದಕ್ಕೆ ಆಪ್ತಮೀಮಾಂಸಾ ಅನ್ನುವಂತಹ ಗ್ರಂಥದ ಹೆಸರನ್ನು ಕೊಡಲಾಗಿದೆ. ಇನ್ನು ಉಪಲಬ್ಧ ಟೀಕಾ ಗ್ರಂಥಗಳ ವಿಚಾರವನ್ನು ಮಾಡೋದಾದರೆ, ಉಪಲಬ್ಧ ಟೀಕಾ ಗ್ರಂಥಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಅತ್ಯಂತ ಪ್ರಾಚೀನವಾದಂತಹ ಟೀಕಾ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಸರ್ವಾರ್ಥ ಸಿದ್ಧಿ. ಇನ್ನು ಸರ್ವಾರ್ಥ ಸಿದ್ಧಿ ಯಾವ ಪೂಜ್ಯಪಾದ ಸ್ವಾಮಿ ಇದ್ದಾರೆ ನಮ್ಮ ಕನಕಗಿರಿಯಲ್ಲಿ ತಪವನ್ನು ಮಾಡಿರುವಂತಹ ಉಲ್ಲೇಖಗಳು ನಮಗೆ ಸಿಗುತ್ತೆ. ಆ ಪೂಜ್ಯಪಾದ ಸ್ವಾಮಿ ಬರೆದಿರುವಂತಹ ಯಾವ ಸರ್ವಾರ್ಥ ಸಿದ್ಧಿ ಇದೆ ಅದು ಉಪಲಬ್ಧ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನ ಟೀಕಾ ಗ್ರಂಥ ಇದೆ. ಹಾಗೂ ಅತ್ಯಂತ ಸರಳವಾಗಿ ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ವರ್ಣನೆ ಮಾಡ್ತಕ್ಕಂತಹ ಟೀಕಾ ಗ್ರಂಥ ಸರ್ವಾರ್ಥ ಸಿದ್ಧಿ ಇದೆ. ತತ್ವಾರ್ಥ ಸೂತ್ರದ ಮರ್ಮವನ್ನು ನಾವು ತಿಳಿಬೇಕಾದ್ರೆ ಸರ್ವಾರ್ಥ ಸಿದ್ಧಿಯನ್ನು ಓದಲೇಬೇಕಾಗುತ್ತೆ. ತತ್ವಾರ್ಥ ಸೂತ್ರಗಳ ಮೂಲ ಅರ್ಥ ನಮಗೆ ಅರ್ಥ ಆಗಬೇಕಾದ್ರೆ ನಾವು ಸರ್ವಾರ್ಥ ಸಿದ್ಧಿಯ ಸಹಾಯವನ್ನು ಪಡಿಲೇಬೇಕಾಗುತ್ತೆ. ಆ ರೀತಿಯಾದಂತಹ ಒಂದು ಕಾಲಜಯಿ ಕೃತಿಯನ್ನು ಪೂಜ್ಯಪಾದ ಸ್ವಾಮಿ ಬರೀತಾರೆ. ಅದರ ಹೆಸರು ಸರ್ವಾರ್ಥ ಸಿದ್ಧಿ ಇದೆ. ಇನ್ನೂ ಅನೇಕ ಟೀಕಾ ಗ್ರಂಥಗಳು ನಮಗೆ ದೊರೆಯುತ್ತೆ. ಅದರಲ್ಲಿ ಮಹತ್ವಪೂರ್ಣವಾದಿದ್ದು ತತ್ವಾರ್ಥ ರಾಜವಾರ್ತಿಕ. ಆಚಾರ್ಯ ಅಕಲಂಕ ದೇವ ರಚನೆ ಮಾಡಿರುವಂತಹ ತತ್ವಾರ್ಥ ಶ್ಲೋಕವಾರ್ತಿಕ್ ವಿದ್ಯಾನಂದ ಸ್ವಾಮಿ ತತ್ವಾರ್ಥ ರಾಜವಾರ್ತಿಕ್ ಅಕಲಂಕ ಸ್ವಾಮಿ ಇವರು ಬರೆದಿರುವಂತಹ ಯಾವ ತತ್ವಾರ್ಥ ರಾಜವಾರ್ತಿಕ ಮತ್ತು ಶ್ಲೋಕವಾರ್ತಿಕಗಳಿದೆ ಇವುಗಳು ಕೂಡ ಬಹಳ ಮುಖ್ಯವಾದ ಕೃತಿಗಳಿದೆ, ಕಮೆಂಟ್ರಿಗಳಿದೆ ತತ್ವಾರ್ಥ ಸೂತ್ರದ ಮೇಲೆ ಬರೆದಿರುವಂಥದ್ದು. ಈ ರೀತಿಯಾಗಿ ತತ್ವಾರ್ಥ ಸೂತ್ರದ ಮೇಲೆ ಅನೇಕ ಟೀಕಾ ಗ್ರಂಥಗಳು ನಮಗೆ ದೊರೆಯುತ್ತೆ. ಯಾಕಂತ ಹೇಳಿದ್ರೆ ತತ್ವಾರ್ಥ ಸೂತ್ರದ ವಿಷಯಗಳು ಅಷ್ಟು ಗಂಭೀರ ಹಾಗೂ ಅಷ್ಟು ಸಮಗ್ರ. ಈ ಕಾರಣದಿಂದ ನಮ್ಮ ದಿಗಂಬರ ಹಾಗೂ ಶ್ವೇತಾಂಬರ ಸಮಾಜದಲ್ಲಿ ತತ್ವಾರ್ಥ ಸೂತ್ರ ಎಲ್ಲಿಲ್ಲದ ಮಹತ್ವವನ್ನು ಪಡ್ಕೊಂಡಿದೆ. ನಾನು ಹಿಂದೆ ಕೂಡ ಹೇಳಿದ್ದೆ, ಅತ್ಯಂತ ಪ್ರಾಚೀನವಾದ ಉಲ್ಲೇಖ ಇದೆ. ತತ್ವಾರ್ಥ ಸೂತ್ರವನ್ನು ಯಾರು ಅರ್ಥಪೂರ್ವಕವಾಗಿ ಸೂತ್ರಗಳನ್ನು ಓದುತ್ತಾರೆ ಅವರಿಗೆ ಒಂದು ಉಪವಾಸದ ಫಲ ಸಿಗುತ್ತೆ ಅಂತ ಏನು ಹೇಳ್ತಾರೆ. ತತ್ವಾರ್ಥ ಸೂತ್ರವನ್ನು ಬರೀ ಓದೋದಲ್ಲ, ಯಾರು ತತ್ವಾರ್ಥ ಸೂತ್ರವನ್ನು ಅರ್ಥಪೂರ್ವಕವಾಗಿ ಓದ್ತಾರೆ ಅವರಿಗೆ ಒಂದು ಉಪವಾಸದ ಫಲ ಸಿಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಆ ಸೂತ್ರಗಳ ಅರ್ಥಪೂರ್ವಕವಾಗಿ ಅವುಗಳನ್ನು ಓದಿದ್ದೇ ಆದರೆ ಅಷ್ಟು ಸ್ವಾಧ್ಯಾಯ. ಯಾಕೆ ಹೇಳಿದ್ರು ಇದನ್ನು? ನಾನು ಯಾವುದಾದ್ರೂ ಒಂದು ಗ್ರಂಥವನ್ನು ತಗೊಂಡು ಕೂತ್ಕೊಂಡ್ರೆ ನಾನು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಓದ್ತೇನೆ, ಯಾವುದಾದ್ರೂ ಒಂದು ವಿಶಿಷ್ಟವಾದ ವಿಚಾರವನ್ನು ಓದ್ತೇನೆ. ಸ್ವಲ್ಪ ಗಮನ ಕೊಟ್ಟು ವಿಚಾರಪೂರ್ವಕವಾಗಿ ಕೇಳೋದು ನಾನು ಏನು ಹೇಳ್ತಾ ಇದ್ದೇನೆ. ಆವಾಗ ತತ್ವಾರ್ಥ ಸೂತ್ರದ ಮಹತ್ವ ನಮಗೆ ಗೊತ್ತಾಗುತ್ತೆ. ಇದನ್ನು ಸ್ಕಿಪ್ ಮಾಡಿದ್ರೆ, ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ಅರ್ಥ ಆಗೋದಿಲ್ಲ. ಏನು ಹೇಳ್ತಿದ್ದಾರೆ, ಅನ್ಯ ಯಾವುದೇ ಗ್ರಂಥದ ಮಹಿಮೆಯನ್ನು ಕಡಿಮೆ ಮಾಡೋದಲ್ಲ, ಆದರೆ ತತ್ವಾರ್ಥ ಸೂತ್ರದ ವಿಶೇಷತೆ ಏನಿದೆ, ಅನ್ಯ ಗ್ರಂಥವನ್ನು ಓದುವಾಗ ಆ ಪರ್ಟಿಕ್ಯುಲರ್ ವಿಚಾರವನ್ನು ಮಾತ್ರ ಓದ್ತೇನೆ ನಾನು. ದ್ರವ್ಯ ಸಂಗ್ರಹವನ್ನು ಓದುವಾಗ ದ್ರವ್ಯಗಳ ಬಗ್ಗೆ ಓದ್ತೇನೆ, ಸಮಯಸಾರವನ್ನು ಓದುವಾಗ ಅಧ್ಯಾತ್ಮ ಆತ್ಮನ ಬಗ್ಗೆ ಓದ್ತೇನೆ, ಕರ್ಮಕಾಂಡ ಜೀವಕಾಂಡವನ್ನು ಓದುವಾಗ ಕರ್ಮಗಳ ಬಗ್ಗೆ, ಕರ್ಣಾನ್ಯೋಗದ ವಿಚಾರದ ಬಗ್ಗೆ ಓದ್ತೇನೆ. ಆದರೆ ಯಾವಾಗ ತತ್ವಾರ್ಥ ಸೂತ್ರದ ಪಠನೆ, ಸೂತ್ರಗಳ ಪಠನೆ ಪ್ರಾರಂಭ ಮಾಡ್ತೇನೆ
ಆವಾಗ ಸಂಪೂರ್ಣ ಜಿನಾಗಮದ ಮೂಲ ಎಲ್ಲ ವಿಚಾರಗಳ ಸ್ವಾಧ್ಯಾಯವನ್ನು ಮಾಡ್ತೇನೆ ನಾನು, ಅರ್ಥಪೂರ್ವಕವಾಗಿ ಮಾಡಿದ್ರೆ. ವಿಚಾರ ಮಾಡೋದು. ಇನ್ನೊಂದ್ಸಲಿ ಹೇಳ್ತೇನೆ, ತತ್ವಾರ್ಥ ಸೂತ್ರದ ಸೂತ್ರ ಪಾಠಗಳು ಎಷ್ಟು ಮಹತ್ವಪೂರ್ಣ ಇದೆ ಅಂದರೆ, ಆ ಸೂತ್ರಗಳ ಪಾಠದಿಂದ ಉಪಲಬ್ಧ ಸಂಪೂರ್ಣ ಜಿನಾಗಮದ ಸಾರವನ್ನು ನಾವು ಓದದಂತಾಗ್ಬಿಡುತ್ತೆ. ಏನು ಚಿಕ್ಕ ವಿಚಾರ ಇದೆಯೇನೋ, ಈ ಛೋಟಿ ಬಾತ್ ಹೈ ಕ್ಯಾ? सारा उपलब्ध जिनवानी को 10 अध्यायों में आधा घंटे में मैंने पढ़ लिया. बोलो, ಅರ್ಧ ಗಂಟೆಯಲ್ಲಿ ಸಂಪೂರ್ಣ ಜಿನಾಗಮದ ಮೂಲ ರಹಸ್ಯವನ್ನ, ಮೂಲ ವಿಚಾರವನ್ನ, ಸಾರವನ್ನ ನಾನು ಅರ್ಧ ಗಂಟೆಯಲ್ಲಿ ಓದುತ್ತೇನೆ. ಹಾಗಾದ್ರೆ ಎಷ್ಟು ದೊಡ್ಡ ವಿಚಾರ ಆಗೋಯ್ತು. ಇಷ್ಟೆಲ್ಲ ವಿಚಾರಗಳನ್ನು ನಾನು ಓದಬೇಕಾದ್ರೆ ಎಷ್ಟು ಸಮಯ ಬೇಕು? ಆದರೆ ಉಮಾಸ್ವಾಮಿ ಆಚಾರ್ಯರ ಕೃಪೆಯಿಂದ ಅರ್ಧ ಗಂಟೆಯ ಸಮಯದಲ್ಲಿ 10 ಅಧ್ಯಾಯಗಳ 357 ಸೂತ್ರಗಳನ್ನು ನಾನು ಅರ್ಥಪೂರ್ವಕವಾಗಿ ಓದಿದ್ದೆ. ಆದರೆ ಸಂಪೂರ್ಣ ಜಿನಾಗಮದ ಸಾರದ ಸ್ವಾಧ್ಯಾಯವನ್ನು ಮಾಡದಂತೆ ಆಗುತ್ತೆ. ಹಾಗಾಗಿ ಏನು ಹೇಳ್ತಾರೆ, ತತ್ವಾರ್ಥ ಸೂತ್ರವನ್ನು ಅರ್ಥಪೂರ್ವಕವಾಗಿ ಪಠನೆ ಮಾಡಿದ್ರೆ ಅವರಿಗೆ ಒಂದು ಉಪವಾಸದ ಫಲ. ಈ ಉಪವಾಸದ ಫಲ ನನ್ನ ಲೆಕ್ಕದಲ್ಲಿ ತುಂಬ ಚಿಕ್ಕದಾಯಿತು. ये कोई सामान्य बात हुई क्या? हमारी बस की है क्या? विचार तो करो, संपूर्ण जिनागम को पढ़ने का हमारी बस की बात है क्या? ನಮಗೆ ಸಾಧ್ಯ ಇದೆಯೇನೋ? ಸಂಪೂರ್ಣ ಜಿನಾಗಮವನ್ನು ಓದೋದು ನಮಗೆ ಸಾಧ್ಯ ಇದೆಯೇನೋ? ಅದು 1 ಅವರಲ್ಲಿ, ಅರ್ಧ ಗಂಟೆಯಲ್ಲಿ ಸಾಧ್ಯ ಇದೆಯೇನು? ಇದು ವಿಚಾರ. ಆದರೆ ಉಮಾಸ್ವಾಮಿಯ ಸೂತ್ರಗಳ ಆ ಮಹಿಮೆ, ಆ ಆಶ್ಚರ್ಯಕಾರಿ ಸೂತ್ರಗಳ ರಚನೆ ಇದೆಯಲ್ಲ, ಆ ಅದ್ಭುತವಾದ ಸೂತ್ರಗಳ ರಚನೆಯ ಸಹಾಯದಿಂದ ಸಂಪೂರ್ಣ ಜಿನಾಗಮವನ್ನು ನಾನು ಓದಿಬಿಡ್ತೇನೆ. ಇದೆಲ್ಲ ಆಶ್ಚರ್ಯಕಾರಿ ಸಂಗತಿ. ಈಗಲೂ ಕೂಡ ನಾನು ಚಿಕ್ಕವನಿದ್ದಾಗಲೂ ನೋಡಿರುವಂತಹ ವಿಚಾರಗಳು ಈಗಲೂ ಕೂಡ ಪರಂಪರೆ ಇದೆ. ಮಂದಿರಕ್ಕೆ ಬಂದಾಗ ಪೂಜನೆಗಳ ಜೊತೆಗೆ, ಅಷ್ಟದ್ರವ್ಯ ಪೂಜನೆಯ ಜೊತೆಗೆ ತತ್ವಾರ್ಥ ಸೂತ್ರದ 10 ಅಧ್ಯಾಯಗಳ ಪಾಠವನ್ನು ಮಾಡೋದು ಪರಂಪರೆ ಇತ್ತು. ಮತ್ತು ಯಾರಿಗೆ ಪಾಠ ಮಾಡೋಕ್ಕೆ ಬರೋದಿಲ್ಲ ಅವರು ಪಾಠ ಮಾಡೋದನ್ನು ಕೇಳ್ತಾ ಇದ್ರು. ನಮ್ಮ ಅಜ್ಜಿಂದಿರು, ತಾತಂದಿರು ಯಾರಿಗೆ ಓದಕ್ಕೆ ಬರೋದಿಲ್ಲ ಅವರು ಹೋಗಿ ಸೂತ್ರ ಪಾಠವನ್ನು ಕೇಳಬೇಕಂತಲೇ ಹೋಗ್ತಾ ಇದ್ರು. ಈಗ ಅದರಲ್ಲಿ ಅರ್ಥ ಎಷ್ಟಾಗುತ್ತಿತ್ತು ಅದೆಲ್ಲ ಅನಂತರದ ವಿಚಾರ. ಆದರೆ ಪರಂಪರೆ ಹೇಗಿತ್ತು? ಪ್ರತಿದಿನ ಸೂತ್ರ ಪಾಠ ಮಾಡುವಂತಹ ಪರಂಪರೆ ಇತ್ತು. ಅದು ಎಷ್ಟು ಮಹತ್ವಪೂರ್ಣವಾದ ಪರಂಪರೆ ಇದೆ ಅಂತ ನಮಗೆ ಈಗ ಗೊತ್ತಾಗುತ್ತೆ. ಪ್ರತಿದಿನ 10 ಅಧ್ಯಾಯಗಳ ಪಾಠವನ್ನು ಮಾಡೋದು ಅಂದರೆ ಏನು ಸಾಮಾನ್ಯ ವಿಚಾರ ಆಯ್ತೇನೋ? ನನಗಂತೂ ಬಹಳ ಮಹಿಮೆ ಬರುತ್ತೆ. ಪ್ರತಿದಿನ ನಾನು 10 ಅಧ್ಯಾಯಗಳ ಪಾಠ ಮಾಡ್ತಿದ್ದೀನಿ ಅಂದರೆ ಕನಿಷ್ಠ ಸನ್ನಿಕಟ ಎಲ್ಲ ವಿಚಾರಗಳನ್ನು ನಾನು ಅಧ್ಯಯನ ಮಾಡಿದಂತೆ, ನನ್ನ ಜ್ಞಾನಕ್ಕೆ ಆಹಾರವನ್ನು ಕೊಟ್ಟಂತೆ ಆಗುತ್ತೆ. ಅದರಲ್ಲೂ ಅರ್ಥಪೂರ್ವಕವಾಗಿ ನಾನು ಪಾಠವನ್ನು ಮಾಡಿದ್ರೆ ಎಷ್ಟು ದೊಡ್ಡ ಲಾಭ ಆಗುತ್ತೆ ಜೀವಕ್ಕೆ. ಉಪವಾಸವನ್ನು ಮಾಡಿದ್ರೂ ಕೂಡ ಎಲ್ಲಿವರೆಗೆ ತತ್ವಾರ್ಥ ಸೂತ್ರದ ಪಾಠ ಮಾಡೋದಿಲ್ಲ ಅಲ್ಲಿವರೆಗೆ ಉಪವಾಸ ಪೂರ್ಣ ಆಗೋದಿಲ್ಲ. ಈ ರೀತಿಯೆಲ್ಲ ಪರಂಪರೆಗಳಿದೆ. ಹೇಳ್ತಾರೆ तत्वार्थ सूत्र पाठ जब तक नहीं होता तब तक उपवास पूरा नहीं होता. बोलो, ऐसी परंपरा है. ಈಗಲೂ ನಡೆಯುತ್ತೆ ಭಕ್ತಾಂಬರ ಪಾಠವನ್ನು ಮಾಡೋದು ಉಪವಾಸ ಇದ್ದಾಗ. ಈ ರೀತಿಯಾದ ಎಷ್ಟು ಪರಂಪರೆಗಳಿದೆ. ಹಾಗಾದರೆ ಇದೆಲ್ಲ ಏನು ತೋರಿಸ್ತಾ ಇದೆ? ಇದು ಯಾವ ತತ್ವಾರ್ಥ ಸೂತ್ರ ಇದೆ ಅದರ ಮಹಿಮೆಯನ್ನು ತೋರಿಸ್ತಾ ಇದೆ. ಯಾವ ರೀತಿಯಾಗಿ ನಿಜವಾಗ್ಲೂ ತತ್ವಾರ್ಥ ಸೂತ್ರದ ಮಹಿಮೆ, ಒಂದು ಉಪಕಾರ, ಒಂದು ಆಶ್ಚರ್ಯವಾದ ವಿಚಾರ ತತ್ವಾರ್ಥ ಸೂತ್ರದ ಬಗ್ಗೆ ಇದೆ ಅನ್ನೋದನ್ನು ಈ ವಿಚಾರಗಳು ನಮಗೆ ತೋರಿಸ್ತಾ ಇದೆ. ಇದಲ್ಲದೆ ದಶಲಕ್ಷಣದ ಸಂದರ್ಭದಲ್ಲಿ ಇದು ಪರಂಪರೆ ಇದೆ. ದಶಲಕ್ಷಣದ ಸಂದರ್ಭದಲ್ಲಿ ಪ್ರತಿದಿನ 10 ಅಧ್ಯಾಯಗಳನ್ನು ಪಾಠ ಮಾಡೋದು ಇದು ಪರಂಪರೆ ಇದೆ. ಈವಾಗಲೂ ಕೂಡ ಅನೇಕ
ಜಿನಮಂದಿರಗಳಲ್ಲಿ ಈ ಪರಂಪರೆ ಇವತ್ತು ಕೂಡ ನಿರಂತರವಾಗಿ ನಡೀತಾ ಇದೆ. ಕೆಲವು ಮಂದಿರಗಳಲ್ಲಿ ಸಂಕ್ಷಿಪ್ತವಾಗಿ ಪ್ರತಿದಿನ ಒಂದು ಅಧ್ಯಾಯದ ಪಾಠ ನಡೀತಾ ಇದೆ ಆದರೆ ಪಾಠ ಕನಿಷ್ಠ ಪಕ್ಷ ಇವಾಗಲೂ ನಡೀತಾ ಇದೆ. ಇದನ್ನು ನಿಲ್ಲಿಸಬಾರ್ದು. ಪಾಠವನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠ ಇದೆ. ಸ್ವಾಧ್ಯಾಯದ ಜೊತೆಗೆ ಗಾಥೆಗಳ ಪಾಠವನ್ನು ಮಾಡುವಂಥದ್ದು, ಸೂತ್ರಗಳ ಪಾಠವನ್ನು ಮಾಡುವಂಥದ್ದು ಬಹಳ ಅವಶ್ಯಕ ಇದೆ, ಬಹಳ ಪ್ರಭಾವಕಾರಿ ಇದೆ. ಈ ಸೂತ್ರಗಳೆಲ್ಲ ನಮಗೆ ಕಂಠಸ್ಥ ಇರಬೇಕು. ಬಹಳ ಕೆಲಸಕ್ಕೆ ಬರುವಂತಹ ವಿಚಾರಗಳಿದೆ. ಹಾಗಾಗಿ ಯಾವ ದಶಲಕ್ಷಣ ಇದೆ, ದಶಲಕ್ಷಣದಲ್ಲಿ 10 ಅಧ್ಯಾಯಗಳ ಪಾಠವನ್ನು ಮಾಡೋ ಪರಂಪರೆ ಇದೆ. ಅದರ ಜೊತೆಗೆ ಪ್ರತಿದಿನ ಕನಿಷ್ಠ ಪಕ್ಷ 1 ಅಧ್ಯಾಯದ ಚರ್ಚೆಯನ್ನು ಮಾಡುವಂತಹ ಪರಂಪರೆ ಕೂಡ ಇದೆ. ದಶಲಕ್ಷಣದ ದಿನ ನಾವು ಯಾವ ಚರ್ಚೆ, ಯಾವ ಸ್ವಾಧ್ಯಾಯವನ್ನು ಮಾಡ್ತೀವೋ ಬಿಡ್ತೀವೋ ಆದರೆ ತತ್ವಾರ್ಥ ಸೂತ್ರದ ಸ್ವಾಧ್ಯಾಯವಂತೂ ನಿಯಮದಿಂದ ಮಾಡಲೇಬೇಕು ಅನ್ನುವಂತಹ ಪರಂಪರೆಗಳಿದೆ. ಪ್ರತಿದಿನ 1 ಅಧ್ಯಾಯದ ಸ್ವಾಧ್ಯಾಯವನ್ನು ಮಾಡುವಂಥದ್ದು ಹಾಗೂ ಪಾಠವನ್ನು ಮಾಡುವಂತಹ ಪರಂಪರೆಗಳು ಇದೆ. ಈ ಪರಂಪರೆಗಳನ್ನು ಖಂಡಿತವಾಗಲೂ ನಿಲ್ಲಿಸಬಾರ್ದು. ದಶಲಕ್ಷಣದಲ್ಲಿ ಮಾತ್ರ ಅಲ್ಲ, ಪ್ರತಿದಿನ ನಾವು ಈ ಸೂತ್ರಗಳನ್ನು ಪಾಠ ಮಾಡಿದ್ರೆ ತುಂಬ ಪ್ರಯೋಜನಕಾರಿ ಇದೆ. ಇದರಿಂದ ಅನೇಕ ರೀತಿಯಾದಂತಹ ಯಾವ ಪ್ರಯೋಜನಗಳಿದೆ ಆ ಪ್ರಯೋಜನಗಳು ಸಿದ್ಧವಾಗುತ್ತೆ. ಅದೇ ರೀತಿಯಲ್ಲಿ ಜಿನಾಗಮದ ವಿಚಾರಗಳು ಪ್ರತಿ ಸಮಯ ನಮ್ಮ ತಲೆಯಲ್ಲಿ ಓಡಲಿಕ್ಕೆ ಪ್ರಾರಂಭ ಆಗುತ್ತೆ. ನಾನು ನನ್ನ ಅನುಭವವನ್ನು ಹೇಳೋದಾದರೆ, ಯಾವಾಗ ತತ್ವಾರ್ಥ ಸೂತ್ರದ ಅಧ್ಯಯನ ಪ್ರಾರಂಭ ಮಾಡಿದೆ, ಆ ಸಮಯದಿಂದ ಇಲ್ಲಿವರೆಗೆ ಆ ಪ್ರಾರಂಭ ಆದ ಸಮಯದಲ್ಲಿ ಸೂತ್ರಗಳನ್ನು ಪ್ರತಿದಿನ ಪಾಠ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ, ಸೂತ್ರಗಳನ್ನು ಪಾಠ ಮಾಡಿದ್ರಿಂದ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನೆಲ್ಲ ಕೆಲಸ ಮಾಡ್ತಾ ಇದ್ರೂ ಕೂಡ ತಲೆಯಲ್ಲಿ ಆ ಸೂತ್ರಗಳೇ ಓಡಾಡ್ತಾ ಇರುವಂತಹ ಸಂದರ್ಭಗಳನ್ನು, ವಿಷಯಗಳನ್ನು, ಅನುಭವವನ್ನು ನಾನು ಮಾಡಿಕೊಂಡಿದ್ದೇನೆ. ಹಾಗೆಯೇ ಯಾರು ಪ್ರತಿದಿನ ಅರ್ಥಪೂರ್ವಕವಾಗಿ ಈ ಸೂತ್ರಗಳ ಪಾಠವನ್ನು ಮಾಡ್ತಾರೆ, ಖಂಡಿತವಾಗ್ಲೂ ಕೆಲಸ ಏನೇ ಮಾಡ್ತಾ ಇದ್ರೂ, ಗಮನ ಯಾವ ಕಡೆಗಿದ್ರೂ ಕೂಡ ನಮ್ಮ ಚಿಂತನೆಯಲ್ಲಿ ಈ ಸೂತ್ರಗಳು ಓಡಾಡುತ್ತೆ. ಆ ಮೂಲಕವಾಗಿ ಸದಾಕಾಲ ಜಿನವಾನಿ ನಮ್ಮ ಚಿಂತನೆಯಲ್ಲಿ ಇದ್ದಂತಾಗುತ್ತೆ. ಹಾಗಾಗಿ ಯಾವ ಈ ಶಾಸ್ತ್ರ ಸ್ವಾಧ್ಯಾಯದ ಸಂದರ್ಭ ಇದೆ, ಅದರಲ್ಲಿ ತತ್ವಾರ್ಥ ಸೂತ್ರದ ಪಾಠ ಬಹಳ ಮುಖ್ಯ ಸ್ಥಾನವನ್ನು ವಹಿಸುತ್ತೆ. ಹಾಗಾಗಿ ಇದರ ಪಾಠದ ಒಂದು ಪರಂಪರೆಯನ್ನು ಖಂಡಿತವಾಗಲೂ ಮುಂದುವರಿಸುವಂತಹ ಅವಶ್ಯಕತೆ ಇದೆ. ಎಲ್ಲರೂ ಸಾಮೂಹಿಕವಾಗಿದ್ದಾಗ ಸಾಮೂಹಿಕವಾಗಿ, ಆದರೆ ವೈಯಕ್ತಿಕವಾಗಂತೂ ಪ್ರತಿಯೊಬ್ಬರೂ ಕೂಡ ಈ ಸೂತ್ರಗಳ ಪಾಠವನ್ನು ಅರ್ಥಪೂರ್ವಕವಾಗಿ ಮಾಡಬೇಕು ಅನ್ನೋದು ಒಂದು ಇದರ ಪ್ರಯೋಜನ ಇದೆ. ಇನ್ನು ನಮ್ಮ ಮುಂದಿನ ಸ್ವಾಧ್ಯಾಯ ಈ ತತ್ವಾರ್ಥ ಸೂತ್ರದ ಯಾವ ವಿಷಯ ವಸ್ತು ಇದೆ ಇದನ್ನು ಆಧಾರವಾಗಿಟ್ಟುಕೊಂಡು ಸಪ್ತತತ್ವಗಳ ಚರ್ಚೆಯನ್ನು ಮಾಡೋದಿದೆ. ಯಾಕಂದರೆ ಇದರ ಹೆಸರೇ ಸೂಚಿಸುವಂತೆ, ಇದರ ಹೆಸರೇನಿದೆ, ತತ್ವಾರ್ಥ ಸೂತ್ರ. ತತ್ವಾರ್ಥ ಸೂತ್ರ, ಸೂತ್ರದ ಅರ್ಥ ನಮಗೆ ಅರ್ಥ ಆಯಿತು. ಇನ್ನು ತತ್ವಾರ್ಥ ಅಂತ ಯಾಕಂದರೆ ಇದರಲ್ಲಿ ಸಪ್ತತತ್ವಗಳ ಚರ್ಚೆ ಇದೆ. ಸಪ್ತತತ್ವಗಳ ಚರ್ಚೆ ಇರೋದ್ರಿಂದ ಇದಕ್ಕೆ ತತ್ವಾರ್ಥ ಸೂತ್ರ ಅಂದರು. ಆದರೆ ತತ್ವಸೂತ್ರ ಅನ್ಬೇಕಿತ್ತಲ್ಲ, ಮಧ್ಯದಲ್ಲಿ ಅರ್ಥ ಅನ್ನುವಂತಹ ಶಬ್ದ ಯಾಕೆ ಬಂತು? ತತ್ವಗಳ ವರ್ಣನೆ ಇರೋದ್ರಿಂದ ತತ್ವಸೂತ್ರ ಅನ್ಬೇಕಿತ್ತು. ಆದರೆ ಅರ್ಥಸೂತ್ರ, ಅರ್ಥ ಶಬ್ದ ಯಾಕೆ ಬಂತು? ಅರ್ಥ ಅಂದರೆ ಏನು? ಅರ್ಥ ಅಂದರೆ ವಸ್ತು, ಅರ್ಥ ಅಂದರೆ ಪ್ರಯೋಜನ. ಎರಡು ಅರ್ಥ ಆಗುತ್ತೆ. ಅರ್ಥ ಶಬ್ದಕ್ಕೆ 2 ಅರ್ಥಗಳು. ಏನೇನು? ಒಂದು ಅರ್ಥ ಅಂದರೆ ದ್ರವ್ಯ, ವಸ್ತು. ಇನ್ನೊಂದು ಅರ್ಥ ಅಂದರೆ ಪ್ರಯೋಜನ, ಉದ್ದೇಶ. ಮೊದಲನೇ ದ್ರವ್ಯದ ಅರ್ಥ ಏನು? ತತ್ವ ಯಾವುದಕ್ಕನ್ನೋದು, ದ್ರವ್ಯ ಯಾವುದಕ್ಕನ್ನೋದು ನಾನು ಹೇಳಿದ್ನಲ್ಲ.
ದ್ರವ್ಯಗಳ ಸ್ವಭಾವಕ್ಕೆ ನಾವು ತತ್ವ ಅಂತ ಕರಿತೇವೆ. ಇಲ್ಲಿ ಯಾವ ತತ್ವಗಳ ವರ್ಣನೆ ಮಾಡ್ತಾ ಇದ್ದಾರೆ, ಈ ತತ್ವಗಳ ವರ್ಣನೆ ದ್ರವ್ಯಗಳ ಸ್ವಭಾವ ಇದೆ. ತತ್ವಾರ್ಥ ಶುದ್ಧಾನಂ, ದ್ರವ್ಯಗಳ ಸ್ವಭಾವವನ್ನು ವರ್ಣನೆ ಮಾಡುವಂತಹ ಶಾಸ್ತ್ರ, ಅದು ತತ್ವಾರ್ಥ ಸೂತ್ರ ಇದೆ. ಏನು ಹೇಳ್ತಾರೆ? ದ್ರವ್ಯಗಳ ಸ್ವರೂಪವನ್ನು, ದ್ರವ್ಯಗಳ ಸ್ವಭಾವವನ್ನು ವರ್ಣನೆ ಮಾಡುವಂತಹ ಶಾಸ್ತ್ರ ಅದು ತತ್ವಾರ್ಥ ಸೂತ್ರ. ಮತ್ತು ಇನ್ನೊಂದು ಪ್ರಯೋಜನ, ದ್ರವ್ಯಗಳ ಯಾವ ತತ್ವ ಇದೆ ಅಂದರೆ ಯಾವ ದ್ರವ್ಯದ ಯಾವ ಸ್ವಭಾವ ಇದೆ, ಆ ಸ್ವಭಾವದ ಮೂಲ ಪ್ರಯೋಜನ ಏನಿದೆ ಅದನ್ನು ಸಿದ್ಧ ಮಾಡುವಂಥದ್ದು. ಮೂಲ ಪ್ರಯೋಜನ ಏನಿದೆ? ಮೋಕ್ಷಶಾಸ್ತ್ರ, ಮೋಕ್ಷ ಪಡೆಯೋದು ಮೂಲ ಪ್ರಯೋಜನ ಇದೆ. ಹಾಗಾಗಿ ಮೋಕ್ಷವನ್ನು ತೋರಿಸುವಂತಹ 7 ತತ್ವಗಳ ಮೂಲಕ ಮೋಕ್ಷವನ್ನು ತೋರಿಸುವಂತಹ ಯಾವ ಶಾಸ್ತ್ರ ಇದೆ ಅದರ ಹೆಸರು ತತ್ವಾರ್ಥ ಸೂತ್ರ ಅಥವಾ ಮೋಕ್ಷಶಾಸ್ತ್ರ ಇದೆ. ಈ ಗ್ರಂಥದಲ್ಲಿ 7 ತತ್ವಗಳ ಚರ್ಚೆ ಇದೆ. ಯಾವ ರೀತಿಯಾಗಿ? ಮೊದಲನೇ ಅಧ್ಯಾಯ, ಮೊದಲನೇ ಅಧ್ಯಾಯದ ಸಮಯ ಆಗಿದೆ. ಮೊದಲನೇ ಅಧ್ಯಾಯದಿಂದ 4ನೇ ಅಧ್ಯಾಯ ಅಲ್ಲಿ ಜೀವತತ್ವದ ವರ್ಣನೆ ಇದೆ. ಏನು ಹೇಳ್ತಿದ್ದಾರೆ? ಮೊದಲನೇ ಅಧ್ಯಾಯದಿಂದ 4ನೇ ಅಧ್ಯಾಯ, ಫಸ್ಟ್ ಟು 4th ಚಾಪ್ಟರ್ ಏನಿದೆ? ಜೀವತತ್ವದ ವರ್ಣನೆ ಇದೆ. ಮತ್ತು 5ನೇ ಅಧ್ಯಾಯದಲ್ಲಿ ಅಜೀವ ತತ್ವದ ವರ್ಣನೆ ಇದೆ. ಇನ್ನು 6, 7 ಅಧ್ಯಾಯದಲ್ಲಿ ಆಶ್ರವ ತತ್ವದ ವರ್ಣನೆ ಇದೆ. ಮತ್ತು 8ನೇ 9ನೇ ಅಧ್ಯಾಯದಲ್ಲಿ ಬಂಧ ತತ್ವದ ವರ್ಣನೆ ಇದೆ. 9ನೇ ಅಧ್ಯಾಯದಲ್ಲಿ ಸಂವರ ನಿರ್ಜರೆಯ ಚರ್ಚೆ ಇದೆ. 10ನೇ ಅಧ್ಯಾಯದಲ್ಲಿ ಮೋಕ್ಷ ತತ್ವದ ಚರ್ಚೆ ಇದೆ. ಅರ್ಥ ಆಗುತ್ತೆ? ಮೊದಲನೇ ಅಧ್ಯಾಯದಿಂದ 4ನೇ ಅಧ್ಯಾಯ ಜೀವತತ್ವದ ವರ್ಣನೆ, 5ನೇ ಅಧ್ಯಾಯದಲ್ಲಿ ಅಜೀವ ತತ್ವದ ವರ್ಣನೆ, 6, 7 ಆಶ್ರವ ತತ್ವದ ವರ್ಣನೆ, 8ನೇ ಅಧ್ಯಾಯ ಬಂಧ ತತ್ವದ ವರ್ಣನೆ, 9ನೇ ಅಧ್ಯಾಯ ಸಂವರ ನಿರ್ಜರ ವರ್ಣನೆ, ಮತ್ತು 10ನೇ ಅಧ್ಯಾಯದಲ್ಲಿ ಮೋಕ್ಷ ತತ್ವದ ವರ್ಣನೆ. ಹೀಗೆ ಈ ತತ್ವಾರ್ಥ ಸೂತ್ರ 7 ತತ್ವಗಳ ವರ್ಣನೆಯ ಮೂಲಕ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ತತ್ವಾರ್ಥ ಸೂತ್ರ ಅನ್ನುವಂತಹ ಹೆಸರು ಬಂದಿದೆ. ಹೀಗೆ ತತ್ವಾರ್ಥ ಸೂತ್ರದ ಅನೇಕ ರೀತಿಯಾದ ಮಹಿಮೆ ಇದೆ. ಈ ಗ್ರಂಥದ ಎಷ್ಟು ಮಹಿಮೆಯನ್ನು ಸಾರಿದರೂ ಕೂಡ ಕಡಿಮೆ ಇದೆ. ಅಂತಹ ತತ್ವಾರ್ಥ ಸೂತ್ರದ ಸಂಕ್ಷಿಪ್ತ ಅತಿ ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೇವೆ. ಆ ಮೂಲಕ ನಾವು ಸಪ್ತತತ್ವಗಳ ಚರ್ಚೆಯನ್ನು ನಾಳೆಯಿಂದ ಪ್ರಾರಂಭ ಮಾಡೋದಿದೆ. ಇವತ್ತಿನ ಸಮಯ ಇಲ್ಲೇ ಮುಗಿದಿದೆ. ಹಾಗಾಗಿ ಇವತ್ತಿನ ಚರ್ಚೆಯನ್ನು ನಾವು ಇಲ್ಲೇ ವಿರಾಮ ಮಾಡೋದಿದೆ. ಜಿನ್ವಾನಿ ಸ್ತುತಿ.